ಸೆಕೆಂಡ್ PUC ಇಂಗ್ಲೀಷ್ ನಾಳೆನೇ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ 80 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್. ಸರ್ ನಂಗೆ ಇಂಗ್ಲೀಷ್ ಏನು ಬರೋದೇ ಇಲ್ಲ, ನಂಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಾ ಇದೆ, ಹೀಗಾದ್ರೂ ಮಾಡಿ ನಂಗೆ ಪಾಸ್ ಮಾಡಿ, ನಂಗೆ ಭಯ ಆಗ್ತಾ ಇದೆ, ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ. ಸರ್ ನಾನು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀನಿ, ನಮ್ಮ ಕಾಲೇಜಲ್ಲಿ ಏನು ಜಾಸ್ತಿ ಹೇಳಿಲ್ಲ, ಗ್ರಾಮರ್ ಗೊತ್ತಿಲ್ಲ, ಯಾವ ಕ್ವಶನ್ಸನ್ನು ಓದಬೇಕು ಯಾವ ಕ್ವಶನ್ಸನ್ನು ಬಿಡಬೇಕು. ಸರ್ ನಾನು ಪ್ರೈವೇಟ್ ಸ್ಟೂಡೆಂಟ್ ಇದ್ದೀನಿ, ಏನೂ ಗೊತ್ತಿಲ್ಲ ಎಕ್ಸಾಮ್ ಬಗ್ಗೆ, ಹೇಗಾದ್ರೂ ಮಾಡಿ ನನ್ನ ಪಾಸ್ ಮಾಡಿ ಅಂತ ಅನ್ನುವಂಥ ವಿದ್ಯಾರ್ಥಿಗಳಿದ್ದೀರಾ, ಡೋಂಟ್ ವರಿ ಅಬೌಟ್ ದಟ್. ಸರ್ ನಾನು ಹೋದ ವರ್ಷ ಫೇಲ್ ಆಗಿದೆ, ಬಟ್ ಈ ವರ್ಷ ಹೇಗಾದ್ರೂ ಮಾಡಿ ಎಕ್ಸಾಮ್ ಕಟ್ಟಿದ್ದೀನಿ, ಹೇಗಾದ್ರೂ ಮಾಡಿ ನಾನು ಪಾಸ್ ಆಗಬೇಕು ಅನ್ನೋಂಥ ವಿದ್ಯಾರ್ಥಿಗಳಿರ್ತಾರೆ. ರೆಗ್ಯುಲರ್ ಆಗಿರ್ಬೋದು, ರಿಪೀಟರ್ ಆಗಿರ್ಬೋದು, ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಗಿರಲಿ, ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿರಲಿ, ಈ ಒಂದು ವಿಡಿಯೋ ನೋಡಿದ ತಕ್ಷಣ ಇಲ್ಲಿ MCQ ಕೊಡ್ತಾ ಇದ್ದಾನೆ, ಇಂಪಾರ್ಟೆಂಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವೆಶನ್ಸ್ ಕೊಡ್ತಾ ಇದ್ದಾನೆ. ಗ್ರಾಮರ್ನ ಸಿಂಪಲೆಸ್ಟ್ ವೇನಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಗ್ರಾಮರಲ್ಲಿ ಏನನ್ನೂ ಓದದೆ ಸುಲಭವಾಗಿ ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ, ಕ್ವಶನ್ ಪೇಪರಲ್ಲೇ ಕ್ವಶನ್ ಇರುತ್ತೆ. ಯಾವ ರೀತಿ ಆನ್ಸರ್ನ ಹುಡುಕಿ ಬರೆಯುವಂತಹ ಒಂದು ಕಲೆಯನ್ನ, ಒಂದು ತಂತ್ರವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಮಾಡಬೇಕಾಗಿರೋದು ಏನಂತಂದ್ರೆ 80 ಮಾರ್ಕ್ಸ್ ನಿಮಗೆ ಬೇಕಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನೀವು ಹೇಳ್ತೀರಾ ಸರ್ 1 ಗಂಟೆ ಮೇಲೆ ವಿಡಿಯೋ ಇದೆ, ಬೋರ್ ಆಗುತ್ತೆ. ಸೊ ಏನು ಬೋರ್ ಆಗಲ್ಲ. ನಿಮ್ಗೆ ಯಾರು ಆನೆಸ್ಟ್ ಆಗಿ ನಾನು ಲಾಯಲ್ ಆಗಿ ನಾನು ಮಾರ್ಕ್ಸ್ ತಗೋಬೇಕು, ನಾಳೆ ಎಕ್ಸಾಮ್ ಅಲ್ಲಿ ನನಗೆ ಕಷ್ಟ ಆಗಬಾರ್ದು, ಪಾಸ್ ಆಗಲೇಬೇಕು ಅನ್ನೋಂಥ ಯಾರು ವಿದ್ಯಾರ್ಥಿಗಳಿದ್ದೀರಾ, ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋದ ಸದುಪಯೋಗನ ಪಡೆದುಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ MCQ ಕವರ್ ಮಾಡ್ತಾ ಇದ್ದಾನೆ. ಅದಾದ ನಂತರ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 3 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕವರ್ ಮಾಡ್ತಾ ಇದ್ದಾನೆ. 40 ಮಾರ್ಕ್ಸ್ನ ಗ್ರಾಮರ್ನ ಕವರ್ ಮಾಡ್ತಾ ಇದ್ದಾನೆ. ಸರ್ ಇಂಗ್ಲೀಷಲ್ಲಿ ಏನು ಬರೋದಿಲ್ಲ, ಹಾಗಾದ್ರೆ ನಾನು ಪಾಸ್ ಆಗ್ಬೋದಾ? ಸೊ ಈ ಒಂದು ವಿಡಿಯೋ ನೋಡಿ ನೀವು ಆರಾಮಾಗಿ ಪಾಸ್ ಆಗ್ತಾರೆ. ಸರ್ ನಂಗೆ ಇಂಗ್ಲೀಷ್ ಬಗ್ಗೆ, ನಾನು ಪ್ರೈವೇಟ್ ಕ್ಯಾಂಡಿಡೇಟ್ ಇದ್ದೀನಿ, ನನಗೆ ಇಂಗ್ಲೀಷ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಸೊ ಈ ಒಂದು ವಿಡಿಯೋ ನಾನು ಪೂರ್ತಿಯಾಗಿ ನೋಡಿ, ನಿಮಗೆ ಆ ಒಂದು ನಾಲೆಜ್ ಬರುತ್ತೆ. 80 ಅಂಕಕ್ಕೆ ನೀವು ಸಮರ್ಥರಾಗ್ತೀರಾ. ಯಾರು ವಿಡಿಯೋನ ಅರ್ಧ ನೋಡ್ತೀರಾ ಅವ್ರಿಗೆ 40 ರಿಂದ 50 ಫಿಕ್ಸ್ ಆಗುತ್ತೆ. ಇಲ್ಲ ಸರ್ ನಾನು ಪೂರ್ತಿಯಾಗಿ ವಿಡಿಯೋ ನೋಡ್ತೀನಿ ಅಂತಂದ್ರೆ 80 ಔಟ್ ಆಫ್ 80, ಅವ್ರು ರೆಗ್ಯುಲರ್ ಇರ್ಬೋದು, ರಿಪೀಟರ್ ಇರ್ಬೋದು, ಯಾರಾದ್ರೂ ಇರಲಿ 80 ಔಟ್ ಆಫ್ 80 ತಗೊಳ್ಳೋಲಿ ನೀವು ಸಮರ್ಥರಾಗ್ತೀರಾ. ಈಗ ಕ್ವಶನ್ ನಂಬರ್ 13 ಅಂತ ಒಂದು ಕ್ವಶನ್ ಇದೆ. ಈ ಕ್ವಶನ್ ಅಲ್ಲಿ 5 ಅಂಕ ನಮಗೆ ಸಿಗ್ತಾ ಇದೆ. ಯಾವ ರೀತಿ ಸುಲಭವಾಗಿ ಆನ್ಸರ್ ಮಾಡೋದು ಅಂತ ಈಸಿಯಾಗಿ ಹೇಳ್ತೀನಿ ನೋಡಿ. ಕ್ವಶನ್ ಅನ್ನ ಮೊದಲು ಓದ್ಕೊಳ್ಳಿ, ಕ್ವಶನ್ ಅನ್ನ ಒಂದ್ಸಲ ಓದ್ಕೊಳ್ಳಿ. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್, ಮ್ಯಾಚ್ ದ ಪ್ರನೌನ್ಸ್ ಸೈಡ್ ಎ ಇಂದ ಸೈಡ್ ಬಿ ಗೆ ಹೊಂದಿಸಿ ಬರೀರಿ ಅಂತ ಇದೆ. ದೇ ಅಂತ ಇದೆ. ದೇ ಅಂತಂದ್ರೆ ಅವರು ಇವರು ಅಂತ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ. ಇಲ್ಲಿ ದೇ ಅಂತ ಇದೆ, ಇಲ್ಲಿ ಆನ್ಸರ್ ಇರುತ್ತೆ. ಪ್ರತಿ ಸಲ ಏನೇ ಆಗಲಿ ಇಲ್ಲಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ದೇ ಆಗಿರ್ಬೋದು, ವಿಚ್ ಆಗಿರ್ಬೋದು, ಹಿ ಆಗಿರ್ಬೋದು, ಹರ್ ಆಗಿರ್ಬೋದು, ಶಿ ಆಗಿರ್ಬೋದು. ಈ ಕ್ವಶನ್ಸ್ ಹಿಂದೆ ಆನ್ಸರ್ ಇರುತ್ತೆ. ಆದ್ರೆ ಟೆಕ್ನಿಕ್ ಅನ್ನ ನಾನು ಹೇಳುವಂತಹ ಟೆಕ್ನಿಕ್ ಅನ್ನ ಸರಿಯಾಗಿ ಕೇಳಿಸ್ಕೋಬೇಕು ನೀವು, ಕರೆಕ್ಟ್ ಆಗಿ ನೋಡಿ. ಇಲ್ಲಿ ದೇ ಅಂತ ಇದೆ, ಈ ದೇ ಹಿಂದೆ ಇಷ್ಟು ಶಬ್ದಗಳಿದೆ, ಇಷ್ಟೊಂದು ಶಬ್ದಗಳಿದೆ. ದೇ ಅನ್ನೋದ್ರಿಂದ ಇಷ್ಟೊಂದು ಶಬ್ದಗಳಿದೆ. ಆದ್ರೆ ಇಲ್ಲಿ ನಮಗೆ ಮ್ಯಾಚ್ ಆಗುವಂತ ಯಾವ್ದಾದ್ರು ಒಂದು ವರ್ಡ್ ಸಿಗ್ತಾ ಇದೆಯಾ? ಯಾವ್ದಾದ್ರು ಒಂದು ವರ್ಡ್ ಸಿಗ್ತಾ ಇದೆಯಾ? ಹುಡುಕಿ ನೋಡಿ, ಹುಡುಕಿ ಯಾವ್ದಿದೆ ಅಂತಂದ್ರೆ ಅನ್ನೆ ಫ್ರಾಂಕ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ. ಇಲ್ಲಿ ಅನ್ನೆ ಫ್ರಾಂಕ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಎಲ್ಲಿದೆ? ಅನ್ನೆ ಫ್ರಾಂಕ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ದೇ ಅಂದ್ರೆ ಅನ್ನೆ ಫ್ರಾಂಕ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಇಷ್ಟೊಂದು ವರ್ಡ್ಸ್ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಇಷ್ಟೊಂದು ವರ್ಡ್ಸ್ ಮ್ಯಾಚ್ ಆಗ್ತಾ ಇದೆ. ಅನ್ನೆ ಫ್ರಾಂಕ್ ಅದಾಯ್ತು. ಫ್ಯಾಮಿಲಿ ಮೆಂಬರ್ಸ್ ಇದೇ ಆನ್ಸರ್ ಆಗಿರೋದ್ರಿಂದ ದೇ ಅಂತಂದ ತಕ್ಷಣ ನಾವೇನ್ ಮಾಡಬೇಕು? ಅನ್ನೆ ಫ್ರಾಂಕ್ಸ್ ಫ್ಯಾಮಿಲಿ ಮೆಂಬರ್ಸ್. ಯಾವುದೇ ಕ್ವಶನ್ ಪೇಪರ್ ಇರಲಿ, ಆನ್ಯುವಲ್ ಇರಲಿ, ಪ್ರಿಪರೇಟರಿ ಇರಲಿ, ಟೆಸ್ಟ್ ಇರಲಿ, ಇದೇನೇ ಈ ರೀತಿ ಏನಾದ್ರು ಕ್ವಶನ್ ಬಂದ್ರೆ ಇದೇ ರೀತಿ ಆನ್ಸರ್ ಅನ್ನ ಮಾಡಿ, ಡೋಂಟ್ ವರಿ ಅಬೌಟ್ ದಟ್. ಇದೇ ತರ ಅವರು ಕ್ವಶನ್ಸ್ ನ ಕೇಳಿರ್ತಾರೆ. ಯಾಕಂದ್ರೆ ಪಾಸ್ ಆಗ್ಬೇಕಲ್ಲ, ಎಲ್ಲರೂ ಮೀಡಿಯಂ ಇಟ್ಟಿರ್ತಾರೆ. ಪಾಸ್ ಆಗ್ಲಿಕ್ಕೆ ಎಷ್ಟು ಅಂಕ ಬೇಕಲ್ಲ ಅಷ್ಟು ಅವ್ರು ಕೊಟ್ಟಿರ್ತಾರೆ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಸಿಕ್ತಾ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಶಿ ಅಂತ ಇದೆ. ಶಿ ಎಲ್ಲಿದೆ? ಇಲ್ಲಿ ಶಿ ಇದೆ. ಒಂದ್ಸಲ ಇಲ್ಲಿ ತಕ್ಕೊಂಡ್ಬಿಡ್ತೀನಲ್ಲ ನಾನು ಪೂರ್ತಿ, ಒಂದು ನಿಮಿಷ. ಇಲ್ಲಿ ಶಿ ಅಂತ ಇದೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಿ ಅಂತ ಇದೆ. ಸೊ ಇಲ್ಲಿನೂ ಕೂಡ ಶಿ ಅಂತ ಇದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ಶಿ ಅಂತ ಇದೆ. ಶಿ ಹಿಂದ್ಗಡೆನೆ ಉತ್ತರ ಇದೆ. ಹುಡುಗುವಂತ ಜವಾಬ್ದಾರಿ ನಮ್ದಾಗಿರುತ್ತೆ. ಇಲ್ಲಿ ಎಲ್ಲಾನು ನಾವು ನೋಡ್ಕೋಬೇಕು. ಫಸ್ಟ್ ಇಲ್ಲಿ ಯಾವ್ದಿದೆ, ಶಿಗೆ ಯಾವ್ದು ಮ್ಯಾಚ್ ಆಗುತ್ತೆ. ಆಲ್ರೆಡಿ ಒಂದು ದೇ ಅನ್ನೋದು ಇಲ್ಲಿ ಮ್ಯಾಚ್ ಆಗ್ಬಿಟ್ಟಿದೆ. ಇದೊಂದು ನಮ್ಗೆ ರಿಮೂವ್ ಆಯ್ತು, ಆಪ್ಷನ್ ರಿಮೂವ್. ಇನ್ನು ಉಳ್ಕಿದ್ರಲ್ಲಿ ನಾವು ನೋಡ್ಬೇಕು. ಈಗ ಶಿ ಅಂತ ಇದೆ. ಶಿ ಹಿಂದ್ಗಡೆನೆ ಆನ್ಸರ್ ಇರುತ್ತೆ. ಶಿ ಹಿಂದ್ಗಡೆ ಯಾವ್ದಾದ್ರು ಒಂದು ಆನ್ಸರ್ ಸಿಗ್ತಾ ಇದೆಯಾ ನಮ್ಗೆ? ನೋಡಿ, ಆನ್ಸರ್ ಯಾವ್ದಾದ್ರು ಸಿಗ್ತಾ ಇದೆ. ಆನ್ಸರ್ ಯಾವ್ದಾದ್ರು ಸಿಗ್ತಾ ಇದೆ. ಸಿಕ್ತಂದ್ರೆ ಅದು ಅನ್ನೆ ಫ್ರಾಂಕ್. ಅನ್ನೆ ಫ್ರಾಂಕ್ ಅಂತಂದ್ರೆ ಇಲ್ಲಿ ಎಲ್ಲಿ ಅನ್ನೆ ಫ್ರಾಂಕ್ ಅಂತ ಇದೆ? ಅನ್ನೆ ಫ್ರಾಂಕ್ ಅಂದ್ರೆ ಇಲ್ಲೇ ಇದೆ. ಅನ್ನೆ ಫ್ರಾಂಕ್ ಅಂತಂದ್ರೆ ಇಲ್ಲೇ ಇದೆ. ಅದು ಆನ್ಸರ್ ಅಲ್ಲೇ ಇದೆ. ಅನ್ನೆ ಫ್ರಾಂಕ್ ಅಂತ ಹುಡುಕಿ ನಾವು ಬರೆದು ಬಿಟ್ರೆ 2 ಅಂಕ ಆಯ್ತು. ಇದು ಕೂಡ ಇದನ್ನ ನಾವು ತೆಗೆದ್ಬಿಡೋಣ. ಏನ್ ತೆಗಿಯೋಣ? 1, 2 ಆಲ್ರೆಡಿ ಹುಡುಕಿದ್ವಿ, ಬರೆದ್ವಿ. ಅದಾದ ನಂತರ ವಿಚ್ ಅಂತ ಇದೆ. ವಿಚ್ ಹಿಂದ್ಗಡೆನೆ ಆನ್ಸರ್ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಆಗುತ್ತಾ ಅಂತ ನೋಡ್ಕೋಬೇಕಷ್ಟೇ. ಯಾವ್ದಾದ್ರು ಒಂದು ಕ್ವಶನ್ಗೆ ಮ್ಯಾಚ್ ಆಗುತ್ತಾ? ವಿಚ್ ಅಂತ ಇದೆ. ಇಲ್ಲಿ ವಿಚ್ ಅಂತ ಇದೆ. ಸೊ ಈ ವಿಚ್ ಅನ್ನುವಂತಹ ಶಬ್ದದ ಹಿಂದೆ ಆನ್ಸರ್ ಇದೆ. ಡೈರಿ ಅಂತ ಇದೆ. ಇಲ್ಲಿ ಏನಿದೆ? ಡೈರಿ ಅಂತ ಇದೆ. ಇಲ್ಲಿ ಎಲ್ಲಾದ್ರೂ ಡೈರಿ ಇದೆಯಾ? ಇಲ್ಲೆಲ್ಲಾದ್ರೂ ಈ ವಿಚ್ ಹಿಂದ್ಗಡೆ ಇರ್ತಕ್ಕಂಥ ಶಿಯಿಂದ ವಿಚ್ ವರೆಗೂ ಇಷ್ಟು ಶಬ್ದಗಳಲ್ಲಿ ಈ ಶಬ್ದ ಇಲ್ಲಿ ಯಾವ್ದಾದ್ರು ಒಂದು ಶಬ್ದ ಮ್ಯಾಚ್ ಆಗ್ತಾ ಇದೆಯಾ ಅಂತಂದ್ರೆ ಅದು ಡೈರಿ. 3 ಮಾರ್ಕ್ಸ್ ನಮ್ಗೆ ಇಲ್ಲಿ ಸಿಕ್ತು. ನಾವೇನು ಮಾಡ್ಲಿಲ್ಲ.
ಆ ಕ್ವಶನ್ ಏನು ಕೊಟ್ಟಿರ್ತಾರಲ್ಲ ಆ ಕ್ವಶನ್ ಹಿಂದ್ಗಡೆನೆ ಆನ್ಸರ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಮನವರಿಕೆ ಮಾಡಿಸ್ತಾ ಇದ್ದೇನೆ. ಇಲ್ಲಿ ದೇ ಅಂತ ಇತ್ತು, ಅನ್ನೆ ಫ್ರಾಂಕ್ ಫ್ಯಾಮಿಲಿ ಸಿಕ್ತು, ಶಿ ಅಂತಂದ್ರೆ ಅನ್ನೆ ಫ್ರಾಂಕ್ ಆಯ್ತು. ಅದಾದ ನಂತರ ವಿಚ್ ಅಂತ ಇದೆ, ಇಲ್ಲಿ ವಿಚ್ ಅಂತ ಇದೆ, ಇಲ್ಲಿ ಇದ್ರ ಹಿಂದ್ಗಡೆನೆ ಆನ್ಸರ್ ಇದೆ. ಆನ್ಸರ್ ಏನಿದೆ ಇಲ್ಲಿ ಡೈರಿ ಅಂತ ಇದೆ, ವಿಚ್ ಮಾಡಿದ್ವಿ. ಹರ್ ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಇದೆ. ಹರ್ ಅಂತಂದ್ರೆ ಈಗ ಆಲ್ರೆಡಿ ನೋಡಿ ಎಷ್ಟು ನಾವು ಕ್ವಶನ್ಸ್ ಅನ್ನ ರಿಮೂವ್ ಮಾಡಿದ್ವಿ. ದೇ ಅಂದ್ರೆ ಅನ್ನೆ ಫ್ರಾಂಕ್ ಫ್ಯಾಮಿಲಿ ಆಯ್ತಾ. ಅದಾದ ನಂತರ ಶಿ ಅಂದ್ರೆ ಅನ್ನೆ ಫ್ರಾಂಕ್ ಆಯ್ತು, ವಿಚ್ ಅಂದ್ರೆ ಡೈರಿ ಆಯ್ತು. ಇಷ್ಟನ್ನ ಬಿಟ್ಟು ಎರಡೇ ಎರಡು ಕ್ವಶನ್ಗೆ ಹರ್ ಅಂತ ಇದೆ, ಹಿ ಅಂತ ಇದೆ. ಇಲ್ಲಿ ಹುಡುಕ್ಬೇಕು ನಾವೀಗ, ಈಗ ಹುಡುಕ್ಬೇಕು. ಸೊ ಹರ್ ಅಂತ ಇಲ್ಲಿದೆ. ಹರ್ ಅಂತಂದ್ರೆ ಅವಳ, ಶಿ ಹರ್ ಅಂದ್ರೆ ಅವಳು, ಅವಳಿಗೆ, ಅವಳ ಅಂತ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಹರ್ ಅಂತಂದ್ರೆ ಅನ್ನೆ ಫ್ರಾಂಕ್ಸ್, ಇಲ್ಲಿದೆ ಆನ್ಸರ್ ಅನ್ನೆ ಫ್ರಾಂಕ್ಸ್. ಹಿ ಅಂತ ಇದೆ, ಇಲ್ಲಿ ನೆಕ್ಸ್ಟ್ ಹಿ ಅಂತ ಇದೆ. ಹಿ ಅಂದ ತಕ್ಷಣ ಏನು, ಹಿ ಅಂದ್ರೆ ಅವನು ಇವನು. ಫಾದರ್ ಅಂದ್ರೆ ಯಾರು, ಫಾದರ್ ಅಂದ್ರೆ ಗಂಡ ಅಥವಾ ಹೆಣ್ಣಲ್ಲ ಗಂಡು ಅಂತ ನಮ್ಗೆ ಬೇಸಿಕ್ ಕಾಮನ್ ಸೆನ್ಸ್ ಇದು. ಸೊ ಹಿ ಅಂತ ಇದೆ, ಹಿ ಅಂದ ತಕ್ಷಣ ಇದ್ರ ಹಿಂದೆ ಇರ್ತಕ್ಕಂಥದ್ದು ಆನ್ಸರ್ ಏನು, ಎಲ್ಲಾನು ಮುಗಿದು ಹೋಯ್ತು ಈಗ. ದೇ ಅಂತಂದ್ರೆ ಅನ್ನೆ ಫ್ರಾಂಕ್ ಫ್ಯಾಮಿಲಿ ಆಯ್ತು, ಶಿ ಅಂತಂದ್ರೆ ಅನ್ನೆ ಫ್ರಾಂಕ್ ಆಯ್ತು, ವಿಚ್ ಅಂದ್ರೆ ಡೈರಿ ಆಯ್ತು, ಹರ್ ಅಂತಂದ್ರೆ ಅನ್ನೆ ಫ್ರಾಂಕ್ಸ್ ಆಯ್ತು. ಹಿ ಅಂದ ತಕ್ಷಣ ಇಲ್ಲಿ ಏನ್ ಬರುತ್ತೆ, ಫಾದರ್ ಬರುತ್ತೆ. 5 ಮಾರ್ಕ್ಸ್ ನಮಗೆ ಸುಲಭವಾಗಿ ಸಿಕ್ತು. ಅದ್ರ ಹಿಂದೆ ಆನ್ಸರ್ ಇರುತ್ತೆ. ಈ ಒಂದು ಟೆಕ್ನಿಕ್ ಅನ್ನ, ಈ ಒಂದು ಸರಿಯಾದ ಕ್ರಮವನ್ನ, ಈ ಒಂದು ಆಟನ ನೀವು ಕಲ್ಕೊಂಡ್ಬಿಟ್ರೆ 5 ಮಾರ್ಕ್ಸ್ ನಿಮ್ಗೆ ಸಿಕ್ತು, ಸುಲಭವಾಗಿ ಸಿಕ್ತು ಅಲ್ವಾ. ನಾವೇನು ಬೇಸಿಕ್ ಎಫರ್ಟ್ ಏನು ಹಾಕ್ಲಿಲ್ಲ, ಸುಮ್ಮನೆ ಬೇಸಿಕ್ ಇದರಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇದೇ ರೀತಿ ಗ್ರಾಮರ್ ಕ್ವಶನ್ಸ್ ಅನ್ನ ನಾನು ಕಲಿಸ್ತಾ ಹೋಗ್ತೀನಿ. ಮತ್ತೆ ಮುಂದೆ ಹೋಗೋಣ ಈಗ, ಆಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು 2 ಕ್ವಶನ್ಸ್ ಇದೆ. ಇಲ್ಲಿ ಯಾರಿಗೆ ಸ್ವಲ್ಪ ಗ್ರಾಮರ್ ಈಸಿ ಇರುತ್ತೆ, ಗ್ರಾಮರ್ ಸ್ವಲ್ಪ ಕಲ್ತಿರ್ತೀರಾ, ಇಲ್ಲೋ 10th ಆಗಿರ್ಬೋದು, 9th 10th ಸ್ಟ್ಯಾಂಡರ್ಡ್ ಅಲ್ಲಿ, 11th ಅಲ್ಲಿ ನಿಮ್ಮ ಕಾಲೇಜಲ್ಲಿ ಏನಾದ್ರು ಹೇಳ್ಕೊಟ್ಟಿದ್ರೆ, ಸೊ ಒಂದು ಸಿಂಪಲ್ 2-3 ಮಾರ್ಕ್ಸ್ ಅನ್ನ ಕಲ್ತು ಬಿಡೋಣ. ಯಾವುದು ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಯಾಸಿವ್ ಫಾರ್ಮ್. ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಆಲ್ರೆಡಿ ಪ್ರೈಮರಿಯಲ್ಲಿ, ಹೈಸ್ಕೂಲಲ್ಲಿ, ನಿಮ್ಮ ಒಂದು 10th ಅಲ್ಲಿ ಇಲ್ಲೆಲ್ಲ ಕಲ್ಸ್ಕೊಟ್ಟಿರ್ತಾರೆ. ಏನಾದ್ರು ನೆನಪಿದ್ರೆ ಮತ್ತೆ ನಾನು ನಿಮ್ಗೆ ಅದನ್ನ ರಿವೈಸ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಜಯ್ ಎಂಟರ್ಡ್ ಅ ಟಾಯ್ ಶಾಪ್ ವಿತ್ ಹಿಸ್ ಡಾಟರ್ ನಿಹಾರಿಕಾ. ವಿಜಯ್ ತನ್ನ ಮಗಳಾಗಿರ್ತಕ್ಕಂಥ ನಿಹಾರಿಕಾ ಜೊತೆ ಒಂದು ಟಾಯ್ ಶಾಪಿಗೆ, ಒಂದು ಗೊಂಬೆ ಅಂಗಡಿಗೆ, ಒಂದು ಆಟಿಕೆ ಸಾಮಾನು ಅಂತಾರೋ ಆ ಒಂದು ಅಂಗಡಿಗೆ ಹೋಗ್ತಾನೆ, ಎಂಟರ್ ಆಗ್ತಾನೆ. ವೇರಿಯಸ್ ಕಲರ್ಫುಲ್ ಟಾಯ್ಸ್. ಇಲ್ಲಿ ಪಾಸ್ಟ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಅಲ್ಲಿ ನಾವು ಪಾಸ್ಟ್ ಅಲ್ಲಿ ಏನ್ ಹಾಕ್ತಿವಿ, ಹಿ ಅಂತಂದ್ರೆ ವಾಸ್ ಹಾಕ್ತಿವಿ, ಶಿ ಅಂತಂದ್ರೆ ವಾಸ್ ಹಾಕ್ತಿವಿ. ವರ್ಬ್ ಪಾಸ್ಟ್ ಅಲ್ಲಿ ಹಿ ವಾಸ್, ಶಿ ವಾಸ್ ಹಾಕ್ತಿವಿ. ಅದೇ ರೀತಿ ಪ್ಲೂರಲ್ ಇದ್ರೆ ಅವರು, ಅವನು, ಪೇರೆಂಟ್ಸ್, ಫ್ರೆಂಡ್ಸ್ ಈ ರೀತಿ ಇದ್ರೆ ನಾವು ವರ್ ಅಂತ ಯೂಸ್ ಮಾಡ್ತೀವಿ. ಪಾಸ್ಟ್ ಅಲ್ಲಿ ಸಿಂಗುಲರ್ ಇದ್ರೆ ವಾಸ್ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ರೆ ವರ್ ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿರ್ತಕ್ಕಂಥದ್ದು. ಟಾಯ್ಸ್ ಅನ್ನೋದು ಏನಿಲ್ಲಿ ಹಾಗಿದ್ರೆ, ಟಾಯ್ಸ್ ಅಂತಂದ್ರೆ ಏನು, ಇದು ಪ್ಲೂರಲ್. ಟಾಯ್ ಅಂತಂದ್ರೆ ಸಿಂಗುಲರ್, ಟಾಯ್ ವಾಸ್ ಆಟಿಕೆ ಗೊಂಬೆ ಅದು ಸಿಂಗುಲರ್, ಟಾಯ್ಸ್ ಆಟಿಕೆ ಸಾಮಾನುಗಳು ಪ್ಲೂರಲ್ ಆಗಿದೆ. ವರ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಏನಂತ ಬರೀಬೇಕು, ಸಿಂಪಲ್ ಇದೆ ರೀ, ವರ್ ಅಂತ ಬರೀರಿ. ವರ್ ಅಂತ ಬರೆದ್ರೆ ಇಲ್ಲಿ ಒಂದು ಬ್ರಾಕೆಟ್ ಅಲ್ಲಿ ಫೈಂಡ್ ಅಂತ ಕೊಟ್ಟಿದ್ದಾರೆ. V1, V2, V3 3 ವರ್ಬ್ ಇರುತ್ತೆ. ಬೇಸ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. V1, V2, V3 ಈ 3 ವರ್ಬ್ ಅಲ್ಲಿ V3 ವರ್ಬ್ ಅನ್ನ ಯೂಸ್ ಮಾಡ್ಬೇಕು ನಾವು. V3 ವರ್ಬ್ ಅನ್ನ ಯೂಸ್ ಮಾಡ್ಬೇಕು. ಟಾಯ್ಸ್ ವರ್ ಫೌಂಡ್, ಫೈಂಡ್, ಫೌಂಡ್ ಈ 3 ಏನಿದೆ ಅಲ್ಲ, ಫೈಂಡ್, ಫೌಂಡ್, V1, V2, V3 ವರ್ಬ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. V1, V2, V3 ವರ್ಬ್ ಅಂತಂದ್ರೆ ಫೈಂಡ್, ಫೌಂಡ್ ಬರುತ್ತೆ. ಸೊ ಟಾಯ್ಸ್ ವರ್ ಫೌಂಡ್ ಅಂತ ಬರ್ದ್ಬಿಟ್ರೆ ಇಲ್ಲಿ ನಮಗೆ 1 ಅಂಕ ಸಿಕ್ತು. ನೆಕ್ಸ್ಟ್ ಹೋಗೋಣ. ಹಿ ಅಂತಂದ ತಕ್ಷಣ ಸಿಂಗುಲರ್ ಇದೆ, ವಾಸ್ ಹಾಕ್ಬೇಕು. ಹಿ ವಾಸ್. ಅಟ್ರಾಕ್ಟೆಡ್ ಅಂದ್ರೆ V1, ಅಟ್ರಾಕ್ಟೆಡ್ ಅಂದ್ರೆ V2, ಅಟ್ರಾಕ್ಟೆಡ್ ಅಂದ್ರೆ V3. ಅಟ್ರಾಕ್ಟೆಡ್, ಹಿ ವಾಸ್ ಅಟ್ರಾಕ್ಟೆಡ್ ಅಂತ ಬರ್ದು. ದ ಪೇಮೆಂಟ್ ಅಂತ ಇದೆ. ದ ಪೇಮೆಂಟ್ ಅಂತಂದ್ರೆ ಸಿಂಗುಲರ್ ಇದೆ. ಸೊ ಇಲ್ಲಿ ದ ಪೇಮೆಂಟ್ ವಾಸ್ ಡನ್. ಡೂ ಡಿಡ್ ಡನ್. ಡೂ ಅಂತಂದ್ರೆ V1, ಡಿಡ್ ಅಂತಂದ್ರೆ V2, ಡನ್ ಅಂತಂದ್ರೆ V3. ಪೇಮೆಂಟ್ ವಾಸ್ ಡನ್. ಇಷ್ಟ ಆಯ್ತು. ಅದಾದ ನಂತರ 12ನೇ ಕ್ವಶನ್ ಅನ್ನ ನೋಡೋದಾದ್ರೆ, 12ನೇ ಕ್ವಶನ್ ಅಂತಂದ್ರೆ ಸೈಕ್ಲಿಂಗ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್. ಇದಕ್ಕೆ ಆನ್ಸರ್ 1. ಅದಾದ ನಂತರ ಇಟ್ ವಾಸ್ ಬ್ರೈನ್ ಚೈಲ್ಡ್ ಆಫ್ ಶೀಲಾ ರಾಣಿ. ಈಗ ಆಲ್ರೆಡಿ ಆನ್ಸರ್ ಗೊತ್ತಿದೆ. ಯಾರು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇರ್ತಾರೆ ಅವ್ರಿಗೆ ಈ ಒಂದು 2 ಮಾರ್ಕ್ಸ್ ನಿಮ್ಗೆ ಏನು ಬರಲ್ಲ ಅಂತಂದ್ರೆ ಜಸ್ಟ್ ಸ್ಕಿಪ್ ಇಟ್ ಅಷ್ಟೇ. ಈ ಒಂದು 11ನೇ ಕ್ವಶನ್ ಅನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಇದ್ರ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿರ್ತೀನಿ, ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಿ ಅಷ್ಟೇ. ಈಗ ನಾವು 3 ಗ್ರಾಮರ್ನ ಕಲ್ತ್ವಿ. ಎಷ್ಟು? 3 ಮಾರ್ಕ್ಸ್, 3, 5, 10 ಮಾರ್ಕ್ಸಿನ ಗ್ರಾಮರ್ ಕಲ್ತ್ವಿ. ಯಾರಿಗೆ ಏನು ಬರಲ್ಲ ಈ ಒಂದಷ್ಟೇ ಕನ್ಸಿಡರ್ ಮಾಡಿ. ಯಾವುದು? ಈ ಒಂದು ಗ್ರಾಮರ್ನ ಕನ್ಸಿಡರೇಷನ್ ತಗೊಳ್ಳಿ. ಇದ್ರ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಸ್ವಲ್ಪ ಟಫ್ ಅನ್ಸುತ್ತೆ ಅಂದ್ರೆ ಬಿಟ್ಟುಬಿಡಿ ಅಷ್ಟೇ, ನಾನು ಹೇಳೋದಷ್ಟು ಕೇಳಿ. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಗ್ರಾಮರ್ಗೆ ಹೋಗೋದಾದ್ರೆ ಇಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ ಸೆಟ್ ಆನ್ ಇಟ್ ಅಂತ ಇದೆ. ಇಲ್ಲಿ ನಮಗೆ 9 ಮಾರ್ಕ್ಸ್ ಸಿಗ್ತಾ ಇದೆ. ಮಿನಿಮಮ್ ಏನಿಲ್ಲ ಅಂದ್ರೂ 9 ಮಾರ್ಕ್ಸ್ ಸಿಗ್ತಾ ಇದೆ. ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪೂರ್ತಿ ನೋಡಿ. ಹೇಳ್ತಾ ಹೋಗ್ತೀನಿ ಈಗ ಏನೇನಂತ. ಇಲ್ಲಿ ನಮ್ಗೆ ಏನು ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಫಸ್ಟು? ಏನು ಅವಶ್ಯಕತೆ ಇಲ್ಲ, ಜಸ್ಟ್ ನಾನು ಹೇಳೋದಕ್ಕೆ ಕೇಳಿ. ಇದನ್ನೆಲ್ಲ ಓದ್ತಾ ಕೂತ್ಕೋಬೇಡಿ. ಇದೆಲ್ಲ ಕ್ವಶನ್ಗೆ
ಇದೆಲ್ಲ ಏನು ಆನ್ಸರ್ ಇದೆಲ್ಲ ಕ್ವಶನ್ ಏನಿದೆಯಲ್ಲ ಇಷ್ಟೊಂದು ಪ್ಯಾಸೇಜನ್ನು ಏನು ಓದಬೇಡಿ. ಏನು ಮಾಡ್ಬೇಕಂತಂದ್ರೆ ಪ್ಯಾಸೇಜನ್ನು ಓದೋ ಅವಶ್ಯಕತೆ ಇಲ್ಲ, ಜಸ್ಟ್ ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ. ಡೈರೆಕ್ಟಾಗಿ ಕ್ವಶನ್ ಏನಂತ ಇದೆ ಇಲ್ಲಿ, ವಿಚ್ ವಾಸ್ ದ ಫಸ್ಟ್ ಮೂವಿ ಆಫ್ ಚಾರ್ಲಿ ಚಾಪ್ಲಿನ್ ಅಂತ ಇದೆ. ಅವನ ಮೊದಲ ಸಿನಿಮಾ ಚಿತ್ರ ಯಾವುದು, ಅಲ್ಲೇ ಇದೆ ಆನ್ಸರ್ ಇದೆ. ಅವನ ಮೊದಲ ಚಿತ್ರ ಯಾವುದು ಅಂತಂದ್ರೆ ಸ್ವಲ್ಪ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಏನೇ ನೆನ್ಪಿಟ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ. ದ ಫಸ್ಟ್ ಮೂವಿ ಚಾರ್ಲಿ ಚಾಂಪಿಯನ್. ಇಲ್ಲಿ ನೋಡಿ ಮೂವಿ ಅಂತ ಅಲ್ಲಿ ಕೊಟ್ಟಿರಲ್ಲ, ಅವ್ರು ಒಂದೊಂದ್ಸಲ ಮೂವಿ ಅಂತ ಕೊಟ್ಟಿರಲ್ಲ, ಏನಾದರೂ ಬೇರೆ ಶಬ್ದ ಕೊಟ್ಟರು ವಾಸ್ ದ ಫಸ್ಟ್ ಅಂತ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದನ್ನ ಅಲ್ಲಿ ನಾವು ಮ್ಯಾಚ್ ಮಾಡಿ ಆನ್ಸರ್ನ ಹುಡುಕೋಣ, ಸರಿನಾ? ಈಗ ನೋಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದೊಂದಾಗಿ ಕ್ವಶನ್ಗೆ ಆನ್ಸರ್ ಅನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಹಿ ಬಿಕಮ್ ಅ ವರ್ಲ್ಡ್ ವೈಡ್ ಐಕಾನಿಕ್ ಥ್ರೂ ಹಿಸ್ ಸ್ಕ್ರೀನ್ ಕ್ಯಾರೆಕ್ಟರ್. ದ ಟ್ರಂಪ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಗರ್ಸ್ ಅಂತ ಇದೆ. ಸೊ ಆನ್ಸರ್ ಕೂಡ ಇದೇ ಆಗಿರುತ್ತೆ. ಆಲ್ಮೋಸ್ಟ್ ನೋಡಿ ಆನ್ಸರ್ ಏನಿದೆ ಅಂತಂದ್ರೆ ಪೂರ್ತಿ ಕರೆಕ್ಟ್ ಆಗಿ ನೋಡೋದಾದ್ರೆ ಆನ್ಸರ್ ಇಲ್ಲಿ ನೋಡಿ ಆನ್ಸರ್ ಕೂಡ ಇದೇ ಆಗಿರುತ್ತೆ. ಸ್ವಲ್ಪ ಅದನ್ನು ಹುಡುಕ್ಬೇಕಾಗತ್ತೆ ನಾವು. ಏನಾಗಿರುತ್ತೆ, ಈ ರೀತಿ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನಂತ ಆನ್ಸರ್ ಇತ್ತು ಫಸ್ಟ್, ಸರಿ. ಈಗ ಕ್ವಶನ್ ನಂಬರ್ 30 9 ಅಂಕಕ್ಕೆ ಇದಿದೆ. 9 ಅಂಕ ಸುಲಭವಾಗಿ ಗಳಿಸುವಂಥ ಒಂದು ಮೆಥಡ್ ಅನ್ನ ಹೇಳ್ತೀನಿ. ಏನು ಓದುವಂಥ ಅವಶ್ಯಕತೆ ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 9 ಅಂಕ ನಮ್ಗೆ ಇಲ್ಲಿ ಸಿಗ್ತಾ ಇದೆ, 9 ಮಾರ್ಕ್ಸ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ನಾವು ಮಾಡಬೇಕಾಗಿರೋದನ್ನು ಕರೆಕ್ಟಾಗಿ ಹೇಳ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಈ ರೀತಿ ಕ್ವಶನ್ಗೆ ನಾವು ಕ್ವಶನ್ ಅನ್ನ ಈ ರೀತಿ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಒಂದ್ಸಲ ಓದ್ತಿದ್ರೆ ಓದಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ಗೆ ಹೋಗ್ಬೇಡ ಅಷ್ಟೇ, ಆಯ್ತಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನ್ಗೆ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಕ್ವಶನ್ಸ್ ಅಂಡ್ ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ಬಟ್ ನೀವು ಯಾವ ರೀತಿ ಆನ್ಸರ್ ಅನ್ನ ಹುಡುಕ್ಬೇಕು ಅನ್ನೋದನ್ನ ನಾನು ಹೇಳ್ಬೇಕು ಅಲ್ವಾ? ಇಲ್ಲಿ ನೋಡಿ ಕ್ವಶನ್ಗೆ ಆನ್ಸರ್ ಅನ್ನ ಕೊಟ್ಬಿಟ್ಟಿದ್ದೀನಿ. ನಾವೇನ್ ಮಾಡ್ಬೇಕು ಈಗ, ಆನ್ಸರ್ ಅನ್ನು ಹುಡುಕ್ಬೇಕು. ಫಸ್ಟ್ ಕ್ವಶನ್ ಏನಂತ ಇದೆ, ಆಲ್ರೆಡಿ ಕ್ವಶನ್ ಇದೆ, ಕ್ವಶನ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ, ಆನ್ಸರ್ಗೆ ಆಮೇಲೆ ನಾವು ನೋಡೋಣ. ಕ್ವಶನ್ ಏನಂತ ಇದೆ, ವಿಚ್ ಇಸ್ ದ ಫಸ್ಟ್ ಮೂವಿ ಆಫ್ ಚಾರ್ಲಿ ಚಾಪ್ಲಿನ್ ಅಂತ ಇದೆ. ಚಾರ್ಲಿ ಚಾಪ್ಲಿನ್ ಫಸ್ಟ್ ಮೂವಿ ಯಾವುದು ಅಂತ ಇದೆ. ಫಸ್ಟ್ ಮೂವಿ ಮೇಕಿಂಗ್ ಅ ಲಿವಿಂಗ್ ಅಂತ ಅದು ಆನ್ಸರ್ ಇದೆ. ಸೊ ಈ ಆನ್ಸರ್ ಹೇಗೆ ಬಂತು, ಹೆಂಗೆ ಹುಡುಕಿದೆ ನಾನು? ಆನ್ಸರ್ ಅನ್ನ ಯಾವ ರೀತಿ ಹುಡುಕಿದೆ ಅಂದ್ರೆ ಇಲ್ಲಿದೆ, ಇದೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇದೆ. ನಾವು ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿ ನೋಡ್ಬೇಕಷ್ಟೇ. ಒಂದು ನಿಮಿಷ, ಇಲ್ಲಿ ಆ ಒಂದು ಶಬ್ದ ಎಲ್ಲಿದೆ ಹುಡುಕ್ಬೇಕಾಗುತ್ತೆ ನಾವು. ದ ಫಸ್ಟ್ ಮೂವಿ, ಅವನ ಫಸ್ಟ್ ಮೂವಿ ಯಾವುದು? ಅವನ ಫಸ್ಟ್ ಮೂವಿ ವಿಚ್ ಈಸ್ ದ ಚಾರ್ಲಿ ಚಾಪ್ಲಿನ್ಸ್ ಫಸ್ಟ್ ಮೂವಿ ಅಂತ ಇದೆ. ದ ಫಸ್ಟ್ ಮೂವಿ, ಅದರ ಒಂದು ಶಬ್ದವನ್ನು ನೋಡಿ ಇಲ್ಲಿದೆ. ಲೇಟರ್ ಸ್ಟೇಜ್ ಆಕ್ಟರ್ ಆ್ಯಂಡ್ ಕಾಮಿಡಿಯನ್ ಮೇಕಿಂಗ್ ಅ ಲಿವಿಂಗ್ ಈಸ್ ದ ಫಸ್ಟ್ ಮೂವಿ ಆಫ್ ಹಿಸ್. ಈ ಒಂದು ಪೂರ್ತಿ ಏನು ಅರ್ಥ ಆಗಲಿಲ್ಲ ಅಂತಂದ್ರೆ ದ ಫಸ್ಟ್ ಮೂವಿ ಅನ್ನುವಂಥ ಒಂದು ಹಿಂಟ್ ಸಿಕ್ತಲ್ಲ, ಪೂರ್ತಿ ಒಂದು ಲೈನ್ ಅನ್ನು ಬರ್ದ್ಬಿಡಿ, 1 ಮಾರ್ಕ್ಸ್ ನಿಮಗೆ ಸಿಕ್ತು. ಇಷ್ಟೊಂದು ಸಿಂಪಲ್ ಬರೆಯೋಕೆ ಆಗಲ್ವಾ? ಸಾಧ್ಯ ಆಗುತ್ತೆ. ಬೇಕಂತಂದ್ರೆ ಮೇಕಿಂಗ್ ಅ ಲಿವಿಂಗ್ ಇಷ್ಟು ಬರೆದ್ರು 1 ಮಾರ್ಕ್ಸ್ ಇದೆ. ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದೊಂದು ಮ್ಯಾಚ್ ಆಗ್ತಾ ಇದೆ, ದ ಫಸ್ಟ್ ಮೂವಿ ಅಂತ ಇಲ್ಲೊಂದು ಶಬ್ದ ಮ್ಯಾಚ್ ಆಗ್ತಾ ಇದೆ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಪೂರ್ತಿ ಲೈನ್ ಅನ್ನು ಬರೀತೀನಿ. ಓಕೆ, ಅಫ್ಕೋರ್ಸ್ ಬರೀರಿ, 1 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಹೋಗೋಣ. ಈ ರೀತಿ ಈ ಒಂದು ಟೆಕ್ನಿಕ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ, ಯಾರಿಗೆ ಬರಲ್ಲ. ಅದಾದ ನಂತರ ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ ಏನಂತ ಇದೆ, ಹೌ ವಾಸ್ ದ ಚಾರ್ಲಿ ಚಾಪ್ಲಿನ್ಸ್ ಚೈಲ್ಡ್ಹುಡ್ ಲೈಫ್. ಅವನ ಚೈಲ್ಡ್ಹುಡ್ ಲೈಫ್ ಯಾವ ರೀತಿ ಇತ್ತು? ಚೈಲ್ಡ್ಹುಡ್ ಲೈಫ್ ಅನ್ನುವಂತಹ ಒಂದು ಶಬ್ದವನ್ನ ನೆನ್ಪಿಟ್ಕೊಳ್ಳಿ. ಈ ಚೈಲ್ಡ್ಹುಡ್ ಲೈಫ್ ಅನ್ನುವಂತಹ ಶಬ್ದ ಆ ಪ್ಯಾಸೇಜ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆಯಾ ನೋಡೋಣ. ಮ್ಯಾಚ್ ಆಗಿದ್ರೆ ಅದನ್ನ ಹಾಕ್ಬಿಡೋಣ ಈಗ, ಅಷ್ಟೇ. ಮ್ಯಾಚ್ ಮಾಡೋದಷ್ಟೇ ನನ್ನ ಕೆಲಸ. ಮ್ಯಾಚ್ ಮಾಡಿ ಒಂದು ಸಿಕ್ತು. ನಾನು ಸುಮ್ಮನೆ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಜಸ್ಟ್ ನಿಮ್ಗೆ ಅದು ಈಸಿ ಆಗಲಿ ಅಂತ ಅಷ್ಟೇ. ಚಾರ್ಲಿ ಚಾಪ್ಲಿನ್ಸ್ ಚೈಲ್ಡ್ಹುಡ್ ಅಂತ ಇದೆ. ಈ ಒಂದು ಪ್ಯಾಸೇಜ್ ಅಲ್ಲಿ ಚೈಲ್ಡ್ಹುಡ್ ಅನ್ನುವಂಥ ಶಬ್ದ ಇಲ್ಲಿ ಸಿಕ್ಕ ತಕ್ಷಣ ಇಲ್ಲಿ ನೋಡಿ, ಇನ್ ಲಂಡನ್ ವಾಸ್ ಒನ್ ಆಫ್ ಪಾವರ್ಟಿ ಅಂಡ್ ಹಾರ್ಡ್ಶಿಪ್ ಬರೆದ್ರು ಓಕೆ. ಇಲ್ಲಿ ಚಾರ್ಲಿ ಚಾಪ್ಲಿನ್ಸ್ ಚೈಲ್ಡ್ಹುಡ್ ಅನ್ನುವಂಥ ಒಂದು ಶಬ್ದ ಸಿಗ್ತಾ, ಆ ಒಂದು ಲೈನ್ ಅನ್ನು ಪೂರ್ತಿಯಾಗಿ ಬರೆದು ಬಿಡಿ. ಓಕೆ, ಅಕ್ಸೆಪ್ಟಬಲ್, 1 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಆನ್ಸರ್ ಏನಂತಂದ್ರೆ ಪಾವರ್ಟಿ ಅಂಡ್ ಹಾರ್ಡ್ಶಿಪ್, ಇವೆರಡನ್ನೂ ಬರೆದ್ರು ಓಕೆ. ಇಲ್ಲ ನಮ್ಗೇನು ಅರ್ಥ ಆಗ್ತಾ ಇಲ್ಲ, ಚೈಲ್ಡ್ಹುಡ್ ಅನ್ನುವಂಥ ಒಂದು ಆ ಕಾನ್ಸೆಪ್ಟ್ ಒಂದು ಶಬ್ದ ನಮ್ಗೆ ಸಿಗ್ತಾ, ಕ್ವಶನ್ಗೆ ಈ ಒಂದು ಪ್ಯಾಸೇಜ್ ಅಲ್ಲಿ ನಮ್ಗೆ ಮ್ಯಾಚ್ ಆಗ್ತಾ ಇದೆ, ಇಷ್ಟನ್ನ ಬರೆದ್ಬಿಟ್ರೆ 1 ಮಾರ್ಕ್ಸ್ ಆರಾಮಾಗಿ ಸಿಕ್ತು. 2 ಮಾರ್ಕ್ಸಿಗೆ ನಾವು ಹುಡುಕಿದ್ವಿ. ಇದೇ ರೀತಿ ಹುಡುಕ್ಬೇಕ್ರಿ. ಸೊ ತುಂಬಾ ಈಸಿ ಇದೆ, ಇಂಗ್ಲೀಷಲ್ಲಿ ಪಾಸ್ ಆಗೋದು ತುಂಬಾ ಈಸಿ ಇದೆ. ದ ಮೀನಿಂಗ್ ಆಫ್ ದ ವರ್ಡ್ ಟ್ರಾಂಪ್ ಈಸ್ ಹೋಮ್ಲೆಸ್ ಕರೆಕ್ಟ್ ಆಪ್ಷನ್. ಈ ಒಂದು ಹೋಮ್ಲೆಸ್ ಅನ್ನುವಂಥದ್ದು ಇಲ್ಲೇ ಆನ್ಸರ್ ಇದೆ. ಸೊ ನಾವು ಅದನ್ನ ಹುಡುಕ್ಬೇಕಾಗುತ್ತೆ ಅಷ್ಟೇ.
ಹೋಮ್ಲೆಸ್ ಅನ್ನೋದು ಈ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಈ ಪ್ಯಾಸೇಜ್ ಅಲ್ಲೇ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಹುಡುಕಿ ಬರೀಬೇಕಷ್ಟೇ, ನೀವು ಅದನ್ನ ಮಾಡ್ಬೇಕಷ್ಟೇ. ಹೋಮ್ಲೆಸ್ ಅನ್ನುವಂತಹ ಒಂದು ಶಬ್ದ ಎಲ್ಲಿದೆ ಅದನ್ನ ನೋಡ್ಬಿಟ್ರೆ ನೀವು ಆರಾಮಾಗಿ ಅಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಷ್ಟೇ. ಸಿಂಪಲ್ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಅಷ್ಟೇ. ವೆನ್ ವಾಸ್ ಚಾರ್ಲಿ ಚಾಪ್ಲಿನ್ ಬಾರ್ನ್ ಅಂತ ಇದೆ. ಬಾರ್ನ್ ಅಂತ ತಕ್ಷಣ ಅಲ್ಲಿ ಒಂದು ಶಬ್ದವನ್ನ ಮ್ಯಾಚ್ ಮಾಡಿ, ಈ ಶಬ್ದ ಈ ಒಂದು ವರ್ಡ್ ಇಲ್ಲೆಲ್ಲಾದ್ರೂ ಮ್ಯಾಚ್ ಆಗ್ತಾ ಇದೆಯಾ? ಮ್ಯಾಚ್ ಆಯ್ತು. ಹಿ ವಾಸ್ ಬಾರ್ನ್ ಅನ್ನುವಂತ ಒಂದು ಶಬ್ದ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಇಯರ್ ಅಂತ ಬರ್ಬಿಡಿ, ಇಲ್ಲ ಅಂತಂದ್ರೆ ಪೂರ್ತಿ ಒಂದು ಲೈನ್ ಅನ್ನು ಬರ್ಬಿಡಿ, 1 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಪ್ರಾಪರ್ ಆಗಿರ್ತಕ್ಕಂಥ ಆನ್ಸರ್ ಏನು? 1889 ಅಥವಾ ಒಂದು ಲೈನ್ ಪೂರ್ತಿ ಇಲ್ಲಿ ಬಾರ್ನ್ ಅನ್ನುವಂತ ಒಂದು ಶಬ್ದ ಸಿಕ್ಬಿಡ್ತು ನಮಗೆ. ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1889 ಅಂತ ಇದೆ. 1889 ಅಂತ ಬರೆದ್ರು ಅಕ್ಸೆಪ್ಟಬಲ್. ಅದರ್ವೈಸ್ ಹಿ ವಾಸ್ ಬಾರ್ನ್ ಪೂರ್ತಿ ಒಂದು ಲೈನ್ ಅನ್ನು ಬರೆದ್ರು ಅಕ್ಸೆಪ್ಟಬಲ್. 1 ಮಾರ್ಕ್ಸ್ ನಮ್ಗೆ ಅಲ್ಲಿ ಸಿಕ್ತು. ಇದೇ ರೀತಿ ನೀವು ಮಾಡಬೇಕು. ಪ್ರತಿಯೊಂದು ಕ್ವಶನ್ ಅನ್ನು ನಾನು ಹೇಳ್ತಾ ಹೋಗಲ್ಲ, ಇದೇ ರೀತಿ ನೀವು ಅದನ್ನ ಮಾಡಬೇಕು. ಇನ್ನೊಂದು ಯಾವ್ದಾದ್ರು ಕ್ವಶನ್ ತಗೊಂಡು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮಾಡರ್ನ್ ಟೈಮ್ಸ್ ರಿಲೀಸ್ಡ್. ಮಾಡರ್ನ್ ಟೈಮ್ಸ್ ಒಂದು ಶಬ್ದ ನೆನ್ಪಿಟ್ಕೊಳ್ಳಿ, ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ರಿಲೀಸ್ಡ್ ಈ ಒಂದು 2 ವರ್ಡ್ ಅನ್ನ ನೆನ್ಪಿಟ್ಕೊಂಡು ಇಲ್ಲಿ ಹುಡ್ಕೋಣ ಈಗ ಅದನ್ನ. ಓಕೆ, ಮಾಡರ್ನ್ ಟೈಮ್ಸ್. ನೆಕ್ಸ್ಟ್ ಮಾಡರ್ನ್ ಟೈಮ್ಸ್ ಅಂತ ಇದೆ. ಇಲ್ಲಿ ಮಾಡರ್ನ್ ಟೈಮ್ಸ್ ಇಲ್ಲೆಲ್ಲಾದ್ರೂ ರಿಲೀಸ್ಡ್ ಅಂತ ಇದೆಯಾ? ಇಲ್ಲೆಲ್ಲಾದ್ರೂ ರಿಲೀಸ್ ಅನ್ನುವಂತ ಒಂದು ಶಬ್ದ ಇದೆಯಾ? ನೋಡ್ಬೇಕು, ಹಿಂದೆ ಮುಂದೆನೇ ಇರುತ್ತೆ. ಇಟ್ ವಾಸ್ ರಿಲೀಸ್ಡ್ ಇನ್ ದ ಇಯರ್ 1936. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಓದಿದಾಗ ಗೊತ್ತಾಗುತ್ತೆ. ರಿಲೀಸ್ಡ್ ಅನ್ನುವಂತ ಶಬ್ದ ಎಲ್ಲಾದ್ರೂ ಸಿಕ್ಕರೆ ಅದ್ರ ಮುಂದಿನ ಒಂದು ಡೇಟ್ ಅನ್ನು ಹಾಕಿ ಇಟ್ ವಾಸ್ ರಿಲೀಸ್ಡ್ 1936. ಇಷ್ಟೊಂದು ಈಸಿ ಆಗಿರ್ತಕ್ಕಂಥದ್ದು. ಇದೇ ರೀತಿ ನೀವು ಮಾಡಿದ್ರೆ 9 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. 9 ಅಂಕ ನಿಮಗೆ ಸಿಗುತ್ತೆ. ಇಷ್ಟನ್ನ ಮಾಡುವಂತಹ ಜವಾಬ್ದಾರಿ ನಿಮ್ದಾಗಿರ್ತಕ್ಕಂಥದ್ದು. ನೀವು ಈ ಕೆಲಸವನ್ನ ಮಾಡಲೇಬೇಕು, ಅಂದಾಗ ಮಾತ್ರ ನಾವು ಪಾಸ್ ಆಗ್ತೀವಿ. ಇಲ್ಲಿ ನಮ್ಗೆ 9 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪಾಯಿಂಟ್ ಔಟ್ ಮಾಡಿ ಹೇಳೋದಾದ್ರೆ ಇನ್ನೊಂದೆರಡು ಹೇಳ್ತೀನಿ. ಇನ್ನೊಂದು ಕ್ವಶನ್ ಅನ್ನ ನಾನು ತಗೋತೀನಿ, ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ನೇಮ್ ಎನಿ ಗ್ರೇಟೆಸ್ಟ್ ಮೂವೀಸ್ ಆಫ್ ಚಾರ್ಲಿ ಚಾಪ್ಲಿನ್. ಇವ್ನು ಯಾವ್ದಾದ್ರು ಗ್ರೇಟೆಸ್ಟ್ ಮೂವೀಸ್ ಅನ್ನ ಒಂದು 2 ಬರೀರಿ ಅಂತ ಹೇಳ್ತಾರೆ. ಆಲ್ರೆಡಿ ಬರ್ದಿದ್ದೀನಿ, ಬಟ್ ನೀವು ಯಾವ ರೀತಿ ಗ್ರೇಟೆಸ್ಟ್ ಮೂವೀಸ್ ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಮ್ಯಾಚ್ ಆಗ್ತಾ ಇದೆಯಾ ನೋಡಿ. ಗ್ರೇಟೆಸ್ಟ್ ಮೂವೀಸ್ ನೆನ್ಪಿಟ್ಕೊಳ್ಳಿ. ಜಸ್ಟ್ ಇಲ್ಲಿದೆ ಗ್ರೇಟೆಸ್ಟ್ ಮೂವೀಸ್ ಅಂತ ಇದೆ. ಇಲ್ಲಿ ಮುಂದೆ ನಮಗೆ ಕ್ವಶನ್ಗೆ ಆನ್ಸರ್ ಸಿಗಲ್ಲ. ಇದ್ರ ಹಿಂದಿರ್ತಕ್ಕಂಥದ್ದನ್ನ ನೋಡಿದಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ. ಇಷ್ಟರೊಳಗೆ 2 ಬರೆದ್ರು ಓಕೆ. ಇಲ್ಲಿ ಗ್ರೇಟೆಸ್ಟ್ ಫಿಲ್ಮ್ ಅಂತ ಇದೆ. ಇಲ್ಲಿ ಮುಂದೆ ನಮಗೆ ಆನ್ಸರ್ಗೆ ಏನು ಲೈನ್ಸ್ ಇಲ್ಲ, ಹುಡ್ಕ್ಲಿಕ್ಕಿಲ್ಲ. ಸೊ ಅದ್ರ ಹಿಂದೆ ಇರ್ತಕ್ಕಂಥ 1-2 ಲೈನ್ ಅನ್ನ ಬರೆದು ಬಿಡಿ. 1 ಅಂಕ ನಿಮ್ಗೆ ಸುಲಭವಾಗಿ ಸಿಗುತ್ತೆ. ಈ ರೀತಿ ಸ್ಟ್ರಾಟಜಿನ ಉಪಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಪಾಸ್ ಆಗಿ ಆಗ್ತೀರಾ. ಇವ್ಯಾಲ್ಯುವೇಟರ್ ತಾನೇ ಹುಡ್ಕೊಂಡು ಆನ್ಸರ್ ಅನ್ನ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ನಾವು 9 ಅಂಕವನ್ನ ಸುಲಭವಾಗಿ ಗಳಿಸಿದ್ವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅದರ ಕ್ವಶನ್ಗೆ ಆನ್ಸರ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಎಲ್ಲ ಕ್ವಶನ್ಗೆ ಎಲ್ಲ ಆನ್ಸರ್ ಇಲ್ಲಿ ಟೈಪ್ ಮಾಡಿದ್ದಿದೆ. ನೀವು ಒಂದ್ಸಲ ಬೇಕಂದ್ರೆ ನೋಡ್ಕೊಳ್ಳಿ. ಅದಾದ ನಂತರ ಇದೇ ರೀತಿ ನೀವು ಆನ್ಸರ್ನ ಹುಡುಕಿ ಬರೆಯೋದಷ್ಟೇ. ಹುಡುಕಿ ಬರೆದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಒಂಚೂರು ಟ್ರಿಕ್ಕಿ ಕ್ವಶನ್ ಇದೆ. ಇದನ್ನ ನಾವು ಕರೆಕ್ಟ್ ಆಗಿ ನೋಡಬೇಕು. ನಿಶಾ ಈಸ್ ಯೂಸ್ಡ್ ಕಮ್ ಟು ಕಾಲೇಜ್ ಬೈ ಬಸ್. ಇಲ್ಲಿ ಏನಂತ ಹಾಕ್ಬೇಕಂದ್ರೆ ಬೈ ಬಸ್ ಮೂಲಕ ನಾವು ಬರ್ತಾರೆ. ಯಾರು? ನಿಶಾ ಇಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಈ ರೀತಿ ಬಾಯ್ ಅಂತ ಬರೆದ ತಕ್ಷಣ ಬಾಯ್ ಅಂತ ಬರೆದ್ರೆ 1 ಮಾರ್ಕ್ಸ್ ನಮ್ಗೆ ಇಲ್ಲಿ ಸಿಕ್ತು. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಎವ್ರಿ ಇಟ್ಸ್ ಓನ್ ಲ್ಯಾಂಗ್ವೇಜ್ ಕಂಟ್ರಿ ಹ್ಯಾಸ್ ಅಂತ ಇದೆ. ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಜಂಬಲ್ ಸಿಗ್ಮೆಂಟ್ ಅಂತ ಇದ್ದಾರೆ. ಇದನ್ನು ಪೂರ್ತಿ ರೀಅರೇಂಜ್ ಅಬೌವ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಕರೆಕ್ಟ್ ಆಗಿ ನಾವು ಅದನ್ನ ಅರೇಂಜ್ ಮಾಡಬೇಕು. ಅರೇಂಜ್ ಅಂತಂದ್ರೆ ಎವ್ರಿ, ಇಲ್ಲಿ ನೋಡಿ 1 ನಿಮಿಷ ಹೇಳ್ತೀನಿ ಅದನ್ನ. ಏನಂತ ಅಂದ್ರೆ ಆನ್ಸರ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು, ಬಟ್ ನಾವೇ ಕೂಡ್ಕೋಣ ಅದನ್ನ ಏನಿದೆ ಅಂತ ಆನ್ಸರ್ ನೋಡೋಣ ಈಗ. ಓಕೆ, ಏನಂತ ಇದೆ? ಎವ್ರಿ ಕಂಟ್ರಿ ಹ್ಯಾಸ್ ಎವ್ರಿ ಒನ್ 2 ಕಂಟ್ರಿ 3 ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. 3 4 5 ಇಟ್ಸ್ ಓನ್ ಲ್ಯಾಂಗ್ವೇಜ್. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಅಂತ ಬರೆದ್ರೆ ಇಲ್ಲೊಂದು ಮಾರ್ಕ್ಸ್ ನಮಗೆ ಸಿಗುತ್ತೆ. ಅದಾದ ನಂತರ ಮುಂದೆ ನೋಡೋದಾದ್ರೆ ಲಿವಿಂಗ್ ಇನ್ ಮೈಸೂರು. ಓಕೆ, 1 ನಿಮಿಷ ಇಲ್ಲಿದೆ ನೋಡಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಥವಾ ಆರ್ ಹಾಕಿ ಅಂತ ಹೇಳ್ತಾರೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ಯಾವತ್ತು ಈಸೇ ಬರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಕಲೀಗ್ಸ್, ಒನ್ ಆಫ್ ಮೈ ಬ್ರದರ್ಸ್, ಒನ್ ಆಫ್ ಮೈ ಸಿಸ್ಟರ್ಸ್, ಯಾವುದೇ ತರ ಈ ರೀತಿ ಒಂದು ಬಂದೇ ಬರುತ್ತೆ. ಒನ್ ಆಫ್ ಮೈ ಸಿಸ್ಟರ್ಸ್, ಬ್ರದರ್ಸ್, ಒನ್ ಆಫ್ ಮೈ ಅಂತ ಬಂದ ತಕ್ಷಣ ಮುಂದೆ ಯಾವುದೇ ಶಬ್ದ ಇರಲಿ ಅದು ನೀವು ಒನ್ ಆಫ್ ಮೈ ಅಂತ ಈ ಒಂದು ಶಬ್ದವನ್ನ ನೆನ್ಪಿಟ್ಕೊಂಬಿಡಿ. ಒನ್ ಆಫ್ ಮೈ ಅಂತ ಬಂದಾಗ ಮುಂದೆ ಪ್ಲೂರಲ್ ಇರುತ್ತೆ. ಸೊ ನೀವು ಆರ್ ಅಂತ ಹಾಕ್ತೀರಾ, ತಪ್ಪು ಈಸ್ ಅಂತ ಹಾಕ್ಬಿಡಿ. ನಿಮ್ಗೆ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಇದು ಆನ್ಯುವಲ್ ಎಕ್ಸಾಮ್ಗೂ ಇದೇ ಒಂದು ಪ್ಯಾಟರ್ನ್ ಯೂಸ್ ಆಗುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಬ್ರದರ್ಸ್, ಒನ್ ಆಫ್ ಮೈ ಸಿಸ್ಟರ್ಸ್, ಒನ್ ಆಫ್ ಮೈ ಕಲೀಗ್ಸ್, ಒನ್ ಆಫ್ ಮೈ ಕ್ಲಾಸ್ಮೇಟ್ಸ್, ಒನ್ ಆಫ್ ಮೈ ರೂಮ್ಮೇಟ್ಸ್, ಈ ರೀತಿ ಯಾವುದೇ ಶಬ್ದ ಬಂದ್ರು ಇಲ್ಲಿ ಈಸ್ ಅಂತಾನೆ ಬರೆದ್ಬಿಡಿ. ಈಸ್ ಅಂತ ಆನ್ಸರ್ ಕರೆಕ್ಟ್ ಆಗುತ್ತೆ. 1 ಮಾರ್ಕ್ಸ್ ನಮ್ಗೆ ಸಿಕ್ತು. ಈ ರೀತಿ ನೆನ್ಪಿಟ್ಕೊಳ್ಳುವಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ನಾನು ಹೇಳ್ತಾ ಇರ್ತೀನಿ, ನೋಟ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಪ್ರಿಯಾ ಗೋ, ಇಲ್ಲಿ ಗೋ ಅಂತ ಕೊಟ್ಟಿದ್ದಾರೆ, ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಅಂತ ಇದೆ. ಪ್ರಿಯಾ ಅಂದ್ರೆ ಸಿಂಗುಲರ್, ಗೋ ಅಂತಂದ್ರೆ ಅದು ಬೇಸ್ ವರ್ಬ್ ಆಗಿರುತ್ತೆ. ಇಲ್ಲಿ ಪ್ರಿಯಾ ಅಂಡ್ ಯು ಗೋ ಟು ಆಫೀಸ್ ಅಂದ್ರೆ ಓಕೆ, ಪ್ರಿಯಾ ಅಂತ ಸಿಂಗುಲರ್ ಇದೆ, ಇಲ್ಲಿ ಗೋ ಇದ್ದಿದ್ದು ಗೋಸ್ ಆಗುತ್ತೆ. ಗೋ ಇಯರ್ಸ್, ಪ್ರಿಯಾ ಗೋಸ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಅಂತ ಬರೆದ್ರೆ ಓಕೆ. ಈ ರೀತಿ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಸಿಂಗುಲರ್ ಮಾಡೋದು ಪ್ಲೂರಲ್ ಮಾಡೋದು ಸ್ವಲ್ಪ ನಿಮಗೆ ಟಫ್ ಅನ್ಸಿದ್ರೆ ಓಕೆ, ಇಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಇಲ್ಲಿ ವರ್ಬ್ ಮಾತ್ರ ಅಲ್ಲಿ ಅದು ಏನು ಚೇಂಜ್ ಆಗಲ್ಲ. ಅದರ್ವೈಸ್ ಇಲ್ಲಿ ಸಿಂಗುಲರ್ ಇದ್ರೆ ಪ್ಲೂರಲ್ ಇದ್ರೆ ಚೇಂಜ್ ಆಗಲ್ಲ ವರ್ಬ್. ಪ್ಲೂರಲ್ ಇದ್ರೆ ಪ್ರಿಯಾ ಅಂಡ್ ಹರ್ ಪೇರೆಂಟ್ಸ್, ಪ್ರಿಯಾ ಅಂಡ್ ಐ, ಪ್ರಿಯಾ ಅಂಡ್ ಯು, ಈ ರೀತಿ ಇದ್ರೆ ಇಲ್ಲಿ ಯಾವುದೇ ರೀತಿ ವರ್ಬ್ ಚೇಂಜ್ ಆಗಲ್ಲ. ಬಟ್ ಸಿಂಗುಲರ್ ಇದ್ರೆ ಪ್ರಿಯಾ ಗೋಸ್, ರಾಹುಲ್ ಗೋಸ್, ಯು ಗೋ, ಈ ರೀತಿ ಬರುತ್ತೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಿಂಪಲ್ ಆಗಿ ಇನ್ನೊಂದು ನೋಡೋದಾದ್ರೆ ಇಲ್ಲಿ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇನ್ನೊಂದಿದೆ 2 ಅಂಕಕ್ಕೆ. ಈಗ ಆಲ್ರೆಡಿ 4 ಅಂಕ ಕಲ್ತ್ವಿ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಇದೆ. ಏನಂತ ಇದೆ, ಐ ಡೋಂಟ್ ನೋ ವಾಟ್ ಟು ಡೂ, ಆಡ್ ಅ ಕ್ವೆಶ್ಚನ್ ಟ್ಯಾಗ್. ಏನಂತ ಇದೆ, ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ, ಇಲ್ಲೇ ಇದೆ ಐ ಡೋಂಟ್ ನೋ ಟು ಡೂ, ಡೂ ಐ ಅಂತ ಬರ್ದ್ಬಿಟ್ರೆ 1 ಮಾರ್ಕ್ಸ್ ನಮಗಲ್ಲಿ ಸಿಕ್ತು. 1 ಮಾರ್ಕ್ಸ್ ನಮಗಲ್ಲಿ ಸಿಕ್ತು. ಅದಾದ ನಂತರ ಕ್ವಶನ್ ಅನ್ನ ಆಡ್ ಮಾಡಬೇಕಾಗಿದೆ. ಅ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಇಲ್ಲಿ ಇನ್ನೊಂದು, ಈ ಒಂದು ಅಂಕ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಓಕೆ, ಈ ಒಂದು ಅಂಕ ನಿಮ್ಗೆ ಬಂದ್ರೆ ಓಕೆ, ಇದಕ್ಕೊಂದು ಡುವಾ ಅಂತ ಇದನ್ನ ಹಿಂದೆ ಮುಂದೆ ಮಾಡ್ಬಾರ್ದ್ರೆ ಇಲ್ಲೊಂದು ಮಾರ್ಕ್ಸ್ ನಮಗೆ ಸಿಗುತ್ತೆ. ಬಟ್ ಈ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಈ ಒಂದು ಅಂಕ ಆದ್ರೂ ನಾವು ಪಡಿಲಿಕ್ಕೆ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ಅ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಇಲ್ಲಿ WH ಆಡ್ ಮಾಡಿ, WH ಕ್ವಶನ್ ನ ಕ್ರಿಯೇಟ್ ಮಾಡಿ ಅಂತ ಇದೆ. ಪೊಲೀಸ್ ಮ್ಯಾನ್ ಅಂತ ತೆಗೆದ್ಬಿಡಿ, ಹೂ ಅಂತ ಬರೆದು ಬಿಟ್ರೆ ಹೂ ವಾಸ್ ದ ಕ್ಲಿಯರಿಂಗ್ ದ ಟ್ರಾಫಿಕ್, ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಬರೆದ್ರೆ 1 ಅಂಕ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಜಸ್ಟ್ ಯಾವುದೇ ಒಂದು ಶಬ್ದ WH ಕ್ವಶನ್ ಕೊಟ್ಟಾಗ ಇಲ್ಲಿ ಪೊಲೀಸ್ ಮ್ಯಾನ್ ಅಂತ ಇದೆ, ಹೂ ಅಂತ ಇಲ್ಲಿ ಬರೆದು ಬಿಟ್ರೆ ಮುಗಿದು ಹೋಯ್ತು. ಇಷ್ಟಕ್ಕೆ 1 ಅಂಕ ನಮಗೆ ಸಿಗ್ತಾ ಇದೆ. ಆನ್ಯುವಲ್ ಎಕ್ಸಾಮ್ಗೂ ಕೂಡ ಇದೇ ಒಂದು ಯಾವ್ದಾದ್ರು ಒಂದು ಇದು ಪೊಲೀಸ್ ಅಂತ ಇದ್ರೆ ಮತ್ತೆ ಯಾವ್ದಾದ್ರು ಒಂದು ಚೇಂಜ್ ಮಾಡ್ಬೋದು. ಬಟ್ ಈ ಒಂದು ಕ್ವಶನ್ ರಿಪೀಟ್ ಆಗುತ್ತೆ, ಇದನ್ನ ಕರೆಕ್ಟ್ ಆಗಿ ಕಲಿಬೇಕು. ಅದರ ಆನ್ಸರ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, ನಾನು ಆನ್ಸರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, ಬೇಕಂದ್ರೆ ನೀವು ಒಂದ್ಸಲ ನೋಡ್ಬೋದು ಇದನ್ನ. ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಈಗ ಸಿಂಪಲೆಸ್ಟ್ ಗ್ರಾಮರ್ ಇದು, ಇಡೀ ಎಂಟೈರ್ ಸಿಲೆಬಸ್ ಅಲ್ಲೇ ಸಿಂಪ್ಲೆಸ್ಟ್ ಗ್ರಾಮರ್ ಅಂದ್ರೆ ಇದೆ. ಇಲ್ಲಿ ನೋಡಿ, ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡೋಣ. ಕ್ವಶನ್ ಅನ್ನ ಓದುವಂತ ನೋಡುವಂತ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇದಕ್ಕೆ ಜಂಪ್ ಮಾಡೋಣ. ಈಗ ಏನಿದು, ಈ ಒಂದೇನು ಡೈಗ್ರಾಮ್ ಇದೆ, ಈ ಡೈಗ್ರಾಮ್ ಇದೇ ರೀತಿ ಡೈಗ್ರಾಮ್ ಕೊಟ್ಟಿರ್ತಾರೆ. ಈ ಡೈಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಂತ ಇದೆ, ಪ್ಯಾಂಥಾಮ್ ಅಂತ ಇದೆ. ದ ಪ್ಯಾಂಥಾಮ್ ಈಸ್ ಫಿಕ್ಷನಲ್ ಕಾಮಿಕ್. ಇಲ್ಲಿ ಕ್ವಶನ್ ಅನ್ನ ಓದ್ತಾ ಹೋಗೋಣ. ಬಟ್ ನಾವೇನ್ ಮಾಡೋಣ ಅಂತಂದ್ರೆ, ಇಲ್ಲಿ ಮೊದಲು ಒಂದು ಬಾಕ್ಸ್ ಖಾಲಿ ಕೊಟ್ಟಿರ್ತಾರೆ. ಇಲ್ಲಿ ಕ್ರಿಯೇಟೆಡ್ ಬೈ ಅದ್ರ ಮುಂದೆನೆ ಆನ್ಸರ್ ಇರುತ್ತೆ ಅಥವಾ ಅದ್ರ ಹಿಂದೆನೆ ಆನ್ಸರ್ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಲ್ಲಿ ಕ್ರಿಯೇಟೆಡ್ ಬೈ ಅಂತ ಇದು ಒಂದು ಹಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಿದೆ, ಕ್ರಿಯೇಟೆಡ್ ಬೈ ಲೀ ಫಾಲ್ಕ್ ಅಂತ ಬರೆದ್ರೆ ಈ ಒಂದು ಬಾಕ್ಸ್ ಖಾಲಿ ಇರುತ್ತೆ. ಲೀ ಫಾಲ್ಕ್ ಅಂತ ಬರೆದ್ರೆ 1 ಅಂಕ ನಿಮಗೆ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ಅರ್ಧ ಅಂಕ ಸಿಕ್ತು, ಒಂದಲ್ಲ ಅರ್ಧ ಅಂಕ ಸಿಕ್ತು. ನೆಕ್ಸ್ಟ್ ಅನದರ್ ನೇಮ್ ಅಂತ ಇದೆ. ಅನದರ್ ನೇಮ್ ಇಲ್ಲೆಲ್ಲಾದ್ರೂ ಅನದರ್ ನೇಮ್ ಇದೆಯಾ? ಅನದರ್ ನೇಮ್ ಎಲ್ಲಾದ್ರೂ ಇದೆಯಾ ನೋಡೋಣ. ಅನ್ ಅಮೇರಿಕನ್, ಹಿ ಲಿವ್ಸ್ ಇನ್ ದ ಫಿಕ್ಷನಲ್ ಆಫ್ರಿಕಾ. ಓಕೆ, ಅನದರ್ ನೇಮ್ ಎಲ್ಲಾದ್ರೂ ಇದೆಯಾ ನೋಡಿ, ಇಲ್ಲೆಲ್ಲಾದ್ರೂ ಅನದರ್ ನೇಮ್ ಎಲ್ಲಾದ್ರೂ ಇದೆಯಾ ಹುಡುಕಿ. ಅನದರ್ ನೇಮ್ ವಾಟ್ ಆರ್ ಲೀ ಫಾಲ್ಕ್ ಆಲ್ಸೋ ಕ್ರಿಯೇಟೆಡ್. ಇಲ್ಲಿ ಹಿಸ್ ದ ಫಿಕ್ಷನಲ್ ಪ್ರಾಬ್ಲಮ್ಸ್. 1 ನಿಮಿಷ, ಇಲ್ಲಿ ಅನದರ್ ನೇಮ್ ಅಂತ ಇದೆ. he also called M.R. ವಾಲ್ಕರ್. ಇಲ್ಲಿ ನೋಡಿ, he also called M.R. ವಾಲ್ಕರ್ ಅಂತ ಇದೆ. ಸ್ವಲ್ಪ ಒಂಚೂರು ಇಲ್ಲಿ ನಾವು ಅನದರ್ ನೇಮ್ ಇನ್ನೊಂದು ಹೆಸರು ಅಂತಂದ್ರೆ he also called ಇಲ್ಲಿ ಅನದರ್ ನೇಮ್ ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಮಿಸ್ಟರ್ ವಾಲ್ಕರ್, he is also called ಮಿಸ್ಟರ್ ವಾಲ್ಕರ್ ಅಂತ ಇಲ್ಲಿ ಬರೆದ್ರೆ ನಮ್ಗೆ ಆನ್ಸರ್ ಇಲ್ಲಿ 1 ಅಂಕ ನಮಗೆ ಪೂರ್ತಿಯಾಗಿ ಸಿಗುತ್ತೆ. ಸ್ವಲ್ಪ ಟ್ರಿಕ್ಕಿ ಮಾಡಿದ್ದಾರೆ. ನಾವು ಕರೆಕ್ಟ್ ಆಗಿ ಒಂದ್ಸಲ ಈ ಒಂದು ಪ್ಯಾರಾಗ್ರಾಫ್ ಅನ್ನ ಕರೆಕ್ಟ್ ಆಗಿ ಒಂದ್ಸಲ ಬಿಟ್ಟು 2 ಸಲ ಓದಿದಾಗ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನಂತ ಇದೆ, ಕ್ರಿಯೇಟೆಡ್ ಬೈ ಲೀವಿ ಫಾಲ್ಕ್ ಆತ. ಅದಾದ ನಂತರ ಇಲ್ಲಿ ಅವನ ಇನ್ನೊಂದು ಹೆಸರು ಅನದರ್ ನೇಮ್ ಅಂತಂದ್ರೆ M.R. ವಾಲ್ಕರ್. ಹಿ ಈಸ್ ಆಲ್ಸೋ ಕಾಲ್ಡ್ M.R. ವಾಲ್ಕರ್. ಇಷ್ಟನ್ನ ಇಲ್ಲಿ ಬರೆದ್ಬಿಟ್ರೆ ಮುಗೀತು. ಅದಾದ ನಂತರ ಲೀವ್ಸ್ ಇನ್ ಬಂಗಲ್ಲಾ ಅಂತ ಇದೆ. ಇಲ್ಲಿ ಬಂಗಲ್ಲಾ ಅಂತ ಇದೆ. ಇವನು ಎಲ್ಲಿ ಇರ್ತಾನೆ, ಹಿ ಲೀವ್ಸ್, ಇದ್ರ ಮುಂದೆ ಇರತಕ್ಕಂಥದ್ದು ಬಂಗಲ್ಲಾ ಅಂತ ಇದೆ. ಆಯ್ತಾ. ನೆಕ್ಸ್ಟ್ ಖಾಲಿ ಇದ್ದ ಒಂದು ಬಾಕ್ಸ್ ಅನ್ನು ನೋಡೋದಾದ್ರೆ ನ್ಯಾಷನಾಲಿಟಿ ಎಲ್ಲಿದೆ? ನ್ಯಾಷನಾಲಿಟಿ ಅಂದ ತಕ್ಷಣನೇ ಅಮೇರಿಕನ್ ನ್ಯಾಷನಾಲಿಟಿ ಯಾವ್ದು ಬರುತ್ತೆ? ನ್ಯಾಷನಾಲಿಟಿ ಅಂತಂದ್ರೆ ಅಮೇರಿಕನ್ ಬರುತ್ತೆ. ನ್ಯಾಷನಾಲಿಟಿ ಅಂದ್ರೆ ಯಾವ ನೇಷನ್, ಇಲ್ಲೆಲ್ಲಾದ್ರೂ ಒಂದು ದೇಶ ಕಂಡ ತಕ್ಷಣನೇ ಆಫ್ರಿಕನ್ ಕಂಟ್ರಿ ಆಫ್ ಅಲ್ಲ, ನ್ಯಾಷನಾಲಿಟಿ ಅಂದ ತಕ್ಷಣ ಅಮೇರಿಕನ್ ಬರುತ್ತೆ. ಇಲ್ಲಿ ಅಮೇರಿಕನ್ ಅಂತ ಯೂಸ್ ಮಾಡಬೇಕು. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್ ಅಂತಂದ್ರೆ ಇಲ್ಲಿ ಆಲ್ಸೋ
ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಅಂದ ತಕ್ಷಣನೇ ಇಲ್ಲಿ ಶಬ್ದ ಕಾಣಿಸ್ತಾ ಇದೆಯಲ್ಲ, ಒಂದು ಮ್ಯಾಚ್ ಮಾಡಿ, ವರ್ಡ್ ಅನ್ನ ಮ್ಯಾಚ್ ಮಾಡಿ, ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಅಂದ ತಕ್ಷಣ ಇಲ್ಲಿದೆ ಆನ್ಸರ್. ಈ ಒಂದು ಆನ್ಸರ್ ಅನ್ನ ಈ ಬಾಕ್ಸ್ ಅಲ್ಲಿ ಬರೆದ್ರೆ ನಮಗೆ 2 ಅಂಕ ಸಿಗುತ್ತೆ. ಅರ್ಥ ಆಗಿಲ್ಲ ಅಂತಂದ್ರೆ ರಿವೈಂಡ್ ಮಾಡಿ ಇನ್ನೊಂದ್ಸಲ ನೋಡಿ, ಹಿಂದೆ ಮುಂದಿನ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಇದ್ರ ಮೇಲೇನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ, ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಚಾನಲ್ ಅನ್ನ ಓಪನ್ ಮಾಡಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ 2 ಮಾರ್ಕ್ಸ್ ಸಿಗ್ತಾ ಇದೆ. ಕರೆಕ್ಟ್ ಆಗಿ ಇನ್ನೊಂದ್ಸಲ ರಿವೈಂಡ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಇಲ್ಲಿ ಸ್ಟೂಡೆಂಟ್ ಮತ್ತೆ ಟೀಚರ್ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಇಲ್ಲಿ ನಮಗೆ 3 ಅಂಕ ಸಿಗುತ್ತೆ. ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಕೇಳಿ. ಗ್ರೀಟಿಂಗ್ ಅಂತ ಇದೆ, ಸ್ಟೂಡೆಂಟ್ ಗ್ರೀಟಿಂಗ್ ಅಂತ ಇದೆ. ಗುಡ್ ಮಾರ್ನಿಂಗ್, ಹಲೋ, ಗುಡ್ ಮಾರ್ನಿಂಗ್, ಈ ರೀತಿ ನಮಸ್ತೆ, ಗುಡ್ ಮಾರ್ನಿಂಗ್, ಹಲೋ, ಈ ರೀತಿ ಒಂದು ವರ್ಡ್ ಅನ್ನ ಇಲ್ಲಿ ಬರೆದು ಬಿಟ್ರೆ ನಮಗೆ 1 ಅಂಕ ಸಿಗುತ್ತೆ. ಕರೆಕ್ಟ್ ಆಗಿ ಮಾಡ್ಬೇಕು ಇದನ್ನ. ಎಲ್ಲಿ 1, 2, 3 ಕಾಲಮ್ ಅನ್ನ ಕೊಟ್ಟಿರ್ತಾರೆ, 3 ಬ್ಲಾಂಕ್ ಅನ್ನ ಕೊಟ್ಟಿರ್ತಾರೆ, ಅಷ್ಟನ್ನು ನೀವು ಮಾಡಬೇಕು. ಗ್ರೀಟಿಂಗ್ ಅಂತ ಇದೆ, ಸ್ಟೂಡೆಂಟ್ ಹಲೋ, ಗುಡ್ ಮಾರ್ನಿಂಗ್. ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಅಂತಂದ್ರೆ ಓಕೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಬರ್ಬಿಡಿ. ಗುಡ್ ಮಾರ್ನಿಂಗ್ಗೆ ಇವ್ರು ಏನಂತಾರೆ, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. 1 ಮಾರ್ಕ್ಸ್ ನಮ್ಗೆ ಇಲ್ಲಿ ಸಿಕ್ತು. ಅದಾದ ನಂತರ ಸ್ಟೂಡೆಂಟ್ ರಿಕ್ವೆಸ್ಟಿಂಗ್. ಇಲ್ಲಿ ಇದ್ರ ಹಿಂದೆ ಇರ್ತಕ್ಕಂಥದ್ದನ್ನ ಇದ್ರ ಮುಂದೆ ಇರ್ತಕ್ಕಂಥದ್ದು ನೋಡಿ, ಯು ಕ್ಯಾನ್ ಹ್ಯಾವ್ ದ ಬುಕ್. ಸ್ಟೂಡೆಂಟ್ ಥ್ಯಾಂಕ್ ಯು ಅಂತ ಕರೆಯುವಂತಹ ಒಂದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ನೋಡಿ, ಶೋರ್ ಯು ಕ್ಯಾನ್. ಇಲ್ಲಿ ಸ್ಟೂಡೆಂಟ್ ಏನಾದರೂ ಒಂದು ಕೇಳಬೇಕಂತ ಇದೆ. ಇಲ್ಲಿ ಏನಂತ ಇದೆ, ಎಸ್ಪೆಷಲಿ ಬುಕ್ ಕೇಳುವಂತಹ ಒಂದು ಮ್ಯಾಟರ್ನ ಅವರೇ ಕೊಟ್ಟಿದ್ದಾರೆ. ಮೇ ಐ ಹ್ಯಾವ್ ದಿಸ್ ಬುಕ್ ಸರ್, ಮೇ ಐ ಹ್ಯಾವ್ ದಿಸ್ ಬುಕ್ ಸರ್, ಐ ವಾಂಟ್ ಟು ರೀಡ್ ದಿಸ್ ಬುಕ್ ಸರ್, ಐ ವಾಂಟ್ ಟು ರೀಡ್ ದಿಸ್, ಮೇ ಐ ಹ್ಯಾವ್ ದಿಸ್ ಬುಕ್ ಸರ್ ಅಂತ ಬರೆದ್ರೂ ಕೂಡ ರಿಕ್ವೆಸ್ಟ್ ಮಾಡ್ಕೋಬೇಕು. ಕೊಡ್ತೀರಾ, ನಾನು ಇದನ್ನು ತಗೋಬೋದಾ ಅನ್ನುವಂಥ. ಮೇ ಐ ಬಾರೋ ದಿಸ್ ಬುಕ್ ಸರ್, ಮೇ ಐ ಬಾರೋ ದಿಸ್ ಬುಕ್ ಸರ್ ಅಂತ ಬರೆದ್ರೆ ಇಲ್ಲಿ 1 ಅಂಕ ನಮಗೆ ಸಿಗುತ್ತೆ. ಟೀಚರ್ ಶೋರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಸ್ಟೂಡೆಂಟ್ ಇಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಅಂತ ಹೇಳಿದ್ರೆ ಇಲ್ಲಿ ಥ್ಯಾಂಕ್ ಯು ಅಂತ ಕರಿಬೇಕು. ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ 1 ಅಂಕ ನಮ್ಗೆ ಇಲ್ಲಿ ಸಿಕ್ತು. ಇಲ್ಲಿ ಗ್ರೀಟಿಂಗ್ ಅಂದ್ರೆ ಇಲ್ಲಿ ಆಲ್ರೆಡಿ ಒಂದು ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ, ಒಂದು ಹಿಂಟ್ ಕೊಟ್ಟಿರ್ತಾರೆ. ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಅಂದ ತಕ್ಷಣ ವೆರಿ ಕಟ್ ಮಾಡಿ, ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಬದಲು ಗುಡ್ ಮಾರ್ನಿಂಗ್ ಅಂತ ಹಾಕಿ. ಅದಾದ ನಂತರ ಇಲ್ಲಿ ಬುಕ್ ಅನ್ನುವಂತಹ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಕ್ಯಾನ್ ಐ ಹ್ಯಾವ್ ದಿಸ್ ಬುಕ್ ಸರ್ ಅಂತ ಹಾಕಿ. ಕ್ಯಾನ್ ಐ ಹ್ಯಾವ್, ಮೇ ಐ ಹ್ಯಾವ್, ಕ್ಯಾನ್ ಐ ಬಾರೋ ದಿಸ್ ಬುಕ್ ಸರ್, ಈ ರೀತಿ ಬರೆದ್ರೂ ಕೂಡ ನಿಮ್ಗೆ 1 ಅಂಕ ಸಿಗುತ್ತೆ. ಅದಾದ ನಂತರ ಟೀಚರ್ ಹೇಳ್ತಾರೆ ಶೋರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಸ್ಟೂಡೆಂಟ್ ಥ್ಯಾಂಕ್ ಯು ಅಂತ ಬರೆದು ಬಿಟ್ರೆ 1 ಅಂಕ. ಇಲ್ಲಿ ಟೋಟಲ್ ಆಗಿ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು. ಇಷ್ಟ ಆದ್ರೆ ಇದು ಇಲ್ಲಿ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್, ಜಾಬ್ ಅಪ್ಲಿಕೇಶನ್ ನ ಹೇಳ್ತಾ ಇದ್ದೀನಿ. ಜಾಬ್ ಅಪ್ಲಿಕೇಶನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ವಾಂಟೆಡ್ ಆಫೀಸ್ ಅಸಿಸ್ಟೆಂಟ್, ಕ್ವಾಲಿಫಿಕೇಶನ್ PUC ಆಗಿರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ, ಅಪ್ಲೈ ಟು ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ ಹಾಸನ 573201. ಈ ರೀತಿ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಯಾರು ಬೇಕಾಗಿದ್ದಾರೆ ಅವ್ರಿಗೆ ಬೇಕಾಗಿರೋರು ಆಫೀಸ್ ಅಸಿಸ್ಟೆಂಟ್. ಏನು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಅವರ ಕ್ವಾಲಿಫಿಕೇಶನ್ PUC ಆಗಿರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಫ್ಲೂಯೆನ್ಸಿ ಇನ್ ಕನ್ನಡ ಇಂಗ್ಲಿಷ್ ಇರಬೇಕು. ಯಾರಿಗೆ ಕಳಿಸ್ಬೇಕು ನಾವು, ಅಪ್ಲೈ ಟು ಯಾರಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ ಹಾಸನ 573201. ಇಲ್ಲ ಆಯ್ತು. ರೈಟ್ ನೇಮ್ ಅಂತಂದ್ರೆ ಫ್ರಮ್ ಹಾಕ್ತೀವಲ್ಲ, ಫ್ರಮ್ ಹಾಕುವಂತ ಅವಶ್ಯಕತೆ ಇಲ್ಲ, ಮುಂದೆ ಹೇಳ್ತೀನಿ. ನೇಮ್, ನಮ್ಮ ನೇಮ್ ಏನು ಹಾಕ್ಬೇಕಂದ್ರೆ 4X, ಅಡ್ರೆಸ್ ಅಂತಂದ್ರೆ 4Y ಹೇಳ್ತೀನಿ. ಈ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಯಾವಾಗ ಅಪಿಯರ್ಡ್, ಯಾವಾಗ ಕಾಣಿಸ್ಕೊಂಡಿದೆ ಈ ಒಂದು ಅಡ್ವರ್ಟೈಸ್ ಅಂತಂದ್ರೆ ಡೆಕ್ಕನ್ ಟೈಮ್ಸ್ ಅಲ್ಲಿ ಡೇಟೆಡ್ 1 ನವೆಂಬರ್ 2025. ಇಷ್ಟನ್ನ ಕರೆಕ್ಟ್ ಆಗಿ ಒಂದ್ಸಲ ಓದ್ಕೊಳ್ಳಿ. ಇಲ್ಲಿ ಇರ್ತಕ್ಕಂಥ ಮ್ಯಾಟರ್ನ ನಾನು ಕಾಪಿ ಪೇಸ್ಟ್ ಮಾಡಿ ಒಂದು ಲೆಟರ್ ರೆಡಿ ಮಾಡ್ತೀನಿ. ನೀವು ಇದನ್ನು ಫಾಲೋ ಮಾಡಿದ್ರೆ 5 ಮಾರ್ಕ್ಸ್ ನಮಗೆ ಸಿಗ್ತಾ ಇದೆ. ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಏನು ಹೇಳ್ತಾರೆ, XXXYYY. ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ನೋಡಿ, ರೈಟ್ ಯುವರ್ ನೇಮ್, ರೈಟ್ ನೇಮ್, ನೇಮ್ಗೆ ಏನಂತ ಕೊಟ್ಟಿದ್ದಾರೆ, XXXYYY ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡಿದೆ, ಈ ಎರಡೂ ಕಾಪಿ ಮಾಡಿಕೊಂಡು ಇಲ್ಲಿ XXXYYY ಬರ್ತಿದ್ದೀನಿ. ಆಯ್ತಾ. ಡೇಟ್ ಇಲ್ಲಿ ನವೆಂಬರ್ 1 ನವೆಂಬರ್ 2025 ಅಂತ ಇದೆ. 1 ನವೆಂಬರ್ 2025 ಅಂತ ಇದೆ. ಸೊ ಇಲ್ಲಿ ಇರ್ತಕ್ಕಂಥ ಡೇಟ್ ಅನ್ನ ಹಾಕ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥ ಡೇಟ್. ನೀವು ಇಲ್ಲಿ ಯಾವಾಗ ಬರೀತಾ ಇದ್ದೀರಾ, ಲೆಟರ್ ಅನ್ನ ಯಾವಾಗ ಬರೀತಾ ಇದ್ದೀರಾ, ನಾನು ನಾಳೆ ಬರೀತಾ ಇದ್ದೇನೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ, 20-21 ಜಾನ್ವರಿ 2026 ಅಂತ ಹಾಕ್ಬೋದು. ಈ ರೀತಿ ಇಲ್ಲಿ ಡೇಟ್ ಯಾವ್ದಾದ್ರು ನೀವು ಚೇಂಜ್ ಮಾಡ್ಬೋದು, ಅಥವಾ ಅದೇ ಸೇಮ್ ಡೇಟ್ ಅನ್ನು ಕೂಡ ಹಾಕ್ಬೋದು. ನಿಮ್ಮ ಇಷ್ಟ. ಈ ಒಂದು ಡೇಟ್ ಅನ್ನು ಹಾಕ್ಲೇಬೇಕು ಕಂಪಲ್ಸರಿ. 1 ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ರೀತಿ ಬರೀಬೇಕು. ಅಥವಾ ಈ ರೀತಿ ನವೆಂಬರ್ 1 ಈ ರೀತಿ ಬರೀಬಾರ್ದು. ಇಲ್ಲಿ ಇಯರ್ ಹಾಕೋದು ಈ ರೀತಿ ಮಾಡಬೇಡಿ. ಇಷ್ಟನ್ನ ಮಾಡಿ. ಇಲ್ಲಿ ಯಾರು ಈಗ ಅಪ್ಲೈ ಟು ಈಗ ಇದೆಯಲ್ಲ, ಈಗ ಇದಿಷ್ಟಂತರೂ ಆಯ್ತು. ಇಲ್ಲಿ 1 ಅಂಕ ನಮಗೆ ಸಿಕ್ತು. ಅದಾದ ನಂತರ ಮುಂದೆ ನೋಡೋದಾದ್ರೆ ಅಪ್ಲೈ ಯಾರಿಗೆ ಮಾಡ್ಬೇಕು, ನಾವು ಅಪ್ಲೈ ಯಾರಿಗೆ ಮಾಡ್ಬೇಕಂತಂದ್ರೆ ಇಷ್ಟನ್ನ ಕಾಪಿ ಪೇಸ್ಟ್ ಮಾಡಿ. ಇಷ್ಟನ್ನ ಕಾಪಿ ಮಾಡ್ಕೊಂಡು ಬಂದು ನಾನೇನ್ ಮಾಡಿದೆ, ಇಲ್ಲಿ ಬರದೆ, ಇಲ್ಲಿಗೆ ಬರೆದ್ಬಿಟ್ಟೆ ಅಷ್ಟೇ. ಕಾಪಿ ಮಾಡ್ಕೊಂಡು ಬಂದು ಜಸ್ಟ್ ಪೇಸ್ಟ್ ಮಾಡಿದೆ. ಇದ್ರ ಕೆಳಗಡೆನೆ ಈ ಒಂದು ಲೈನ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಇಲ್ಲಿ 1 ಮಾರ್ಕ್ಸ್ ಸಿಕ್ತು.
ಒಂದು ಮಾರ್ಕ್ಸ್ ನನಗೆ ಆರಾಮಾಗಿ ಸಿಕ್ತು. ಅದಾದ ನಂತರ ರೆಸ್ಪೆಕ್ಟೆಡ್ ಮೇಡಮ್ ಸರ್ ಅಂತ ಬರೀವಿ. ರೆಸ್ಪೆಕ್ಟೆಡ್ ಮೇಡಮ್ ಅಥವಾ ಸರ್ ಇಲ್ಲಿ ಬರೆದ್ರೆ ಒಂದು ರೆಸ್ಪೆಕ್ಟ್ ಅಂತ ಯಾರಿಗಾದ್ರೂ ನಾವು ರೆಸ್ಪೆಕ್ಟ್ ಕೊಡಬೇಕಲ್ವಾ, ವಿಡಿಯೋನ ಕೊನೆತನಕ ಹೇಳ್ತಾ ಇದ್ದೀನಿ. ಈಗ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ ರೀಸನ್ ಟು ದ ಅಡ್ವರ್ಟೈಸ್ಮೆಂಟ್, response to the advertisement, reason ಅಲ್ಲ, response to the advertisement published in the Deccan Times dated 1st November 2025. ಇದೆಷ್ಟು ಎಲ್ಲಾನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ ದ ರೆಸ್ಪಾನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ಡ್ ಇನ್ ದ ಇಲ್ಲಿಗೆ ಸ್ಟಾಪ್ ಆಗಲಿ. ಡೆಕ್ಕನ್ ಹೆರಾಲ್ಡ್ ಅಂತ ಕೊಡ್ತಾರೆ ಪೇಪರ್, ಟೈಮ್ಸ್, ಡೆಕ್ಕನ್ ಟೈಮ್ಸ್ ಅಂತ ಇದೆ, ವಿಜಯವಾಣಿ ಇದೆ, ಪ್ರಜಾವಾಣಿ ಇದೆ. ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಅನ್ನ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ, ಈ ಕಾಲಮ್ ಅಲ್ಲಿ ಇಲ್ಲಿ ಕೊಟ್ಟು ಬಿಟ್ಟಿರ್ತಾರೆ ಅವರು. ಇಲ್ಲಿ ಕಾಲಮ್ ಅಲ್ಲಿ ಇದೇ ಒಂದು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಇಲ್ಲಿ ಜಸ್ಟ್ ರೀಪ್ಲೇಸ್ ಮಾಡ್ಬೇಕು. ಅದನ್ನ ಇಲ್ಲಿ ಡೇಟ್ ಅನ್ನ ರೀಪ್ಲೇಸ್ ಮಾಡಿ, ಅಲ್ಲಿ ಅವ್ರು ಮೇಲ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪೇಪರ್ ಅನ್ನ ರೀಪ್ಲೇಸ್ ಮಾಡಿ. ಅದಾದ ನಂತರ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಅಂತ ಇದೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ರು. ಅವರು ಏನ್ ಕೊಟ್ಟಿದ್ರು, ಯಾರಿಗೆ ಬೇಕಾಗಿದ್ದಾರೆ, ಏನ್ ಬೇಕಾಗಿದೆ ಅವರಿಗೆ, ಆಫೀಸ್ ಅಸಿಸ್ಟೆಂಟ್ಸ್ ಬೇಕಾಗಿದ್ದಾರೆ. ಸೊ ವಾಂಟೆಡ್ ಆಫೀಸ್ ಅಸಿಸ್ಟೆಂಟ್ಸ್ ಅಂತ ಇದೆಯಲ್ಲ, ಸೊ ಅದನ್ನ ನಾವೇನ್ ಮಾಡೋಣ, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಹಾಕಿದ್ವಿ. ಅದೇ ರೀತಿ ಡೆಕ್ಕನ್ ಟೈಮ್ಸ್ ಅವರು ಎಲ್ಲಿ ಯಾವ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅದನ್ನು ಕೂಡ ಹಾಕಿದ್ವಿ. ಅದಾದ ನಂತರ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ಪೋಸ್ಟ್ ಆಫ್, ಈ ಒಂದು ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಅಂತ ಇಲ್ಲಿ ನಾವು ಬರೆದು ಬಿಟ್ರೆ ಇಲ್ಲಿನೂ ಕೂಡ ನಮ್ಗೆ ಒಂದು ಮಾರ್ಕ್ಸ್ ಸಿಗ್ತಾ ಇದೆ. ಅದಾದ ನಂತರ ಪೂರ್ತಿಯಾಗಿ ಈ ಒಂದು ಪ್ಯಾರಾಗ್ರಾಫ್ ಅನ್ನ ನೆನ್ಪಿಟ್ಕೊಂಡ್ಬಿಡಿ. ಮೈ PUC ಅಂಡ್ ಪೊಸೆಸಸ್, ಇಲ್ಲಿ ನೋಡಿ, ಪೊಸೆಸಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್, PUC ಅಂಡ್ ಪೊಸೆಸಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್. ಅವ್ರು ಯಾರು ನಾಲೆಜ್ ಅನ್ನ ಕೊಟ್ಟಿರ್ತಾರಲ್ಲ ಆ ಒಂದು ನಾಲೆಜ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಅಂಡ್ ಕ್ಯಾನ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ. ಐ ಆಮ್ ಹಾರ್ಡ್ ವರ್ಕಿಂಗ್, ಪಂಕ್ಚುವಲ್ ಅಂಡ್ willing to learn new skills. I am confident that I can discharge my duties sincerely and efficiently. ಈ ರೀತಿ ಬರೆದ್ಬಿಟ್ರೆ ನಮಗೆ ಇಲ್ಲಿ ಮತ್ತೊಂದು ಮಾರ್ಕ್ಸ್ ಸಿಗ್ತಾ ಇದೆ. ಐ ರಿಕ್ವೆಸ್ಟ್ ಇದೊಂದು ಸೇಮ್ ಆಸ್ ಇಟ್ ಈಸ್ ನೆನ್ಪಿಟ್ಕೊಂಡ್ಬಿಡಿ. ಥ್ಯಾಂಕಿಂಗ್ ಯು ಅಂತ ಬರೀರಿ. ಯುವರ್ಸ್ ಫೇತ್ಫುಲಿ 4x ಅಂತ ಬರೆದ್ರೆ ನಮ್ಗಿಲ್ಲಿ ಸುಮಾರು ಏನೇ ಇಲ್ಲ ಅಂತಂದ್ರು 5 ಅಂಕಕ್ಕೆ ನಾವು ಈ ಒಂದು ಲೆಟರ್ನ ಬರೀತಾ ಇದ್ದೀವಿ. 5 ಅಂಕ ನಮ್ಗಿಲ್ಲಿ ಸುಲಭವಾಗಿ ಸಿಗ್ತಾ ಇದೆ. ಇಷ್ಟು ಮಾಡ್ಲಿಕ್ಕೆ ಆಗುತ್ತಾ? ಸುಲಭವಾಗಿ ಇಷ್ಟು ಈಸಿಯಾಗಿರ್ತಕ್ಕಂಥದ್ದು ಇಷ್ಟು ಮಾಡಿಬಿಟ್ರೆ ಸೊ ಈಸಿ. ಏನೇನು ರೀಪ್ಲೇಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಡೇಟ್ ಇದೆ, ಈ ಒಂದು ನ್ಯೂಸ್ ಪೇಪರ್ ಇದೆ, ಆಫೀಸ್ ಅಸಿಸ್ಟೆಂಟ್ ಇದೆ, ಇದೊಂದು ರೀಪ್ಲೇಸ್ ಮಾಡಬೇಕು. ಐ ಕಂಪ್ಲೀಟೆಡ್, ಅಲ್ಲಿ ಡಿಗ್ರಿ ಕೊಟ್ಟಿದ್ರೆ ಡಿಗ್ರಿ ಅಂತ ಹಾಕಿ, ಇಲ್ಲಿ PUC ಕೊಟ್ಟಿದ್ದಾರೆ PUC ಅಂತ ಹಾಕಿ, ಬೇಸಿಕ್ ನಾಲೆಜ್ ಕೊಟ್ಟಿದ್ದಾರೆ ಬೇಸಿಕ್ ನಾಲೆಜ್, ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಅಂತ ಇದೆ. ಇಲ್ಲಿ ಅದು ಏನು ಕೊಟ್ಟಿರ್ತಾರಲ್ಲಿ ಇಲ್ಲಿ ನಾವು ರೀಪ್ಲೇಸ್ ಮಾಡಬೇಕು. ಇಲ್ಲಿ ಫ್ಲೂಯೆಂಟ್ ಇನ್ ಬೋತ್, ಮೂರು ಲ್ಯಾಂಗ್ವೇಜ್ ಕೇಳಿರ್ತಾರೆ ಒಂದೊಂದು ಲೆಟರ್ ಅಲ್ಲಿ. ಸೊ ನಾವಿಲ್ಲಿ ಕನ್ನಡ ಇಂಗ್ಲಿಷ್ ಅಂತ ಇದೆ, ಇಂಗ್ಲಿಷ್ ಅಂತ ಬರಿಬಹುದು. ಇದನ್ನು ಕರೆಕ್ಟಾಗಿ ಇಷ್ಟೇ ಸೇಮ್ ಆಸ್ ಇಟ್ ಈಸ್ ಬರೀತಾ ಹೋಗಿ ಇದಿಷ್ಟನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಇದನ್ನ ಪೂರ್ತಿಯಾಗಿ ಆಸ್ ಇಟ್ ಈಸ್ ನೆನ್ಪಿಟ್ಕೊಂಡು ಬರೆದ್ಬಿಟ್ರೆ 5 ಮಾರ್ಕ್ಸ್ ನಮಗೆ ಅಲ್ಲಿ ಸಿಗ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಬೇಕಂದ್ರೆ ಕ್ವಿಕ್ ಆಗಿ ಸುಲಭವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲಿ ನೋಡಿ ಡೆಕ್ಕನ್ ಟೈಮ್ಸ್ ಅಂತ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟಿದ್ದಾರೆ, ಡೇಟ್ ಇಲ್ಲಿ ಕೊಟ್ಟಿದ್ದಾರೆ, ಯಾವ ಹೆಸರು ಮೇಲೆ ಬರೀಬೇಕು, ಯಾವ ಅಡ್ರೆಸ್ ಮೇಲೆ ಬರೀಬೇಕಂತ ಇದೆ. ಅವ್ರಿಗೆ ಯಾರು ಬೇಕಾಗಿದ್ದಾರೆ, ಆಫೀಸ್ ಅಸಿಸ್ಟೆಂಟ್ ಬೇಕಾಗಿದ್ದಾರೆ, ಕ್ವಾಲಿಫಿಕೇಶನ್ ಏನಿರಬೇಕು, PUC ಇರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕು, ಫ್ಲೂಯೆನ್ಸಿ ಇನ್ ಯಾವ ಲ್ಯಾಂಗ್ವೇಜ್ ಅವ್ರಿಗೆ ಬರಬೇಕಂತಂದ್ರೆ ಫ್ಲೂಯೆನ್ಸಿ ಇನ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಬರಬೇಕು. ಅಪ್ಲೈ ಟು ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ಸ್ ಹಾಸನ 58303201 ಅಂತ ಇದೆ. ಇಲ್ಲೆಲ್ಲಾನು ಕೊಟ್ಟಿದ್ದಾರೆ. ಇದನ್ನು ನಾನು ಏನು ಮಾಡಿದೆ, ಅಡ್ರೆಸ್ಗೆ ನೇಮ್ಗೆ 4x, ಅಡ್ರೆಸ್ಗೆ YY ಬರೆದೆ, ಡೇಟನ್ನು ಹಾಕಿದ್ದೀನಿ. ಅದಾದ ನಂತರ ಅವ್ರು ಅಪ್ಲೈ ಟು ಅಂತ ಕೊಟ್ಟಿದ್ರಲ್ಲ ಅದನ್ನೇ ಇಲ್ಲಿ ಬರೆದಿದ್ದೀನಿ. ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್ ಅಂತ ಬರೆದಿದ್ದೀನಿ. ಇಲ್ಲಿ ಡೇಟನ್ನು ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟ ಡೇಟನ್ನು ಹಾಕಿದ್ದೀನಿ. ಅದಾದ ನಂತರ ಡೆಕ್ಕನ್ ಟೈಮ್ಸ್ ಅಂತ ಬರೆದಿದ್ದೀನಿ. ಅದಾದ ನಂತರ ನನ್ನ ಒಂದು ನಾಲೆಜ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ PUC ಕೊಟ್ಟಿದ್ರೆ PUC, ಡಿಗ್ರಿ ಕೊಟ್ಟಿದ್ರೆ ಡಿಗ್ರಿ. ಅದಾದ ನಂತರ ಬೇಸಿಕ್, ಐ ಪೊಸೆಸಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಇದೆ, ಬೇಸಿಕ್ ಕಂಪ್ಯೂಟರ್ ನಾಲೆಜ್. ಡಿಪ್ಲೊಮಾ ಕೊಟ್ಟಿದ್ರೆ ಡಿಪ್ಲೊಮಾ ಅಂತ ಹಾಕೋಣ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಒಂದೊಂದ್ಸಲ ಇಂಗ್ಲಿಷ್ ಕನ್ನಡ ಹಿಂದಿ ಕೊಟ್ಟಿರ್ತಾರೆ. ಸೊ ಇಲ್ಲಿ 2 ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಹಾಗಾಗಿ ಕನ್ನಡ ಆ್ಯಂಡ್ ಇಂಗ್ಲಿಷ್ ಕ್ಯಾನ್ ಕಮ್ಯುನಿಕೇಟ್. ಇಲ್ಲಿಂದ ನಾವೆಲ್ಲ ಕರೆಕ್ಟಾಗಿ ನೋಡ್ತಾ ಹೋಗೋಣ. ಇನ್ನೊಂದು ಸೇಮ್ ಅಂತಂದ್ರೆ ವಾಂಟೆಡ್ ಆಫೀಸ್ ಪೋಸ್ಟ್ ಆಫ್ ಅಂತ ಇದೆ, ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್. ಇದೊಂದು ರೀಪ್ಲೇಸ್ ಮಾಡೋಣ. ಒಂದ್ಸಲ ಟೀಚರ್ ಕೇಳ್ತಾರೆ, ಒಂದ್ಸಲ ಸರ್ ಕೇಳ್ತಾರೆ, ಒಂದ್ಸಲ ಆಫೀಸ್ ಬಾಯ್, ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅನ್ನುವಂಥ ಒಂದು ಇದನ್ನ ಇಷ್ಟು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಆಸ್ ಇಟ್ ಈಸ್, ಇನ್ನು ಉಳಿದ ಎಲ್ಲಾನು ಸೇಮ್ ಆಸ್ ಇಟ್ ಈಸ್ ಬರೆದ್ಬಿಟ್ರೆ ಇನ್ನ ಸೆಕೆಂಡ್ PUC MCQ ಕ್ವೆಶನ್ಸನ್ನು ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಚಾಪ್ಟರ್ಗಳ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವೆಶನ್ಸನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವಿಡಿಯೋನ ಕೊನೆ ತನಕ ನೋಡುವಂಥ ಜವಾಬ್ದಾರಿ ನಿಮ್ಮದು ಅಷ್ಟೇ. ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್, ವಾಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಅ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಅಂದರೆ ದ ನೈಟ್. ಇಷ್ಟೇ ಕ್ವಶನ್ ಆನ್ಸರ್ ಕೊಟ್ಟಿರ್ತಾರೆ. ಆನ್ಸರ್ ಮಾತ್ರ ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೇನೆ. ದ ನೈಟ್. ಜೂಲಿಯೆಟ್ ಆಸ್ಕ್ಸ್ ಡ್ಯಾಶ್ ಟು ಗಿವ್ ಹರ್ ರೋಮಿಯೋ ಇನ್ ರೋಮಿಯೋ ಜೂಲಿಯೆಟ್. ಇಲ್ಲಿ ನೋಡಿ ನೈಟ್, ಕಮ್ ಜೆಂಟಲ್ ನೈಟ್,
ಕಮ್ ಲವಿಂಗ್ ಬ್ಲ್ಯಾಕ್ ಬೋರ್ಡ್ ಇಲ್ಲಿ ಕೊಟ್ಟಿದ್ದೀನಿ, ಇದಕ್ಕೊಂದು ಎಕ್ಸ್ಪ್ಲನೇಷನ್, ಇದಕ್ಕೂ ಕೂಡ ಆನ್ಸರ್ ನೈಟ್ ಆಗಿರ್ತಕ್ಕಂಥದ್ದು. ದ ವರ್ಡ್ ಗ್ಯಾರಿಶ್ ಇಸ್ ಅಸೋಸಿಯೇಟೆಡ್ ವಿತ್ ಇಲ್ಲಿ ದ ಸನ್ ಇನ್ ರೋಮಿಯೋ ಜೂಲಿಯಟ್. ನೆಕ್ಸ್ಟ್ ಅದಾದ ನಂತರ ರೆಫರ್ ಅಂತಲೂ ಕೊಡ್ಬೋದು, ಇಲ್ಲಿ ಅಸೋಸಿಯೇಟ್ ಅಂತ ಇದೆಯಲ್ಲ, ಇಲ್ಲಿ ರೆಫರ್ ಅಂತಲೂ ಕೊಡ್ಬೋದು ಅವರು. ಅದಾದ ನಂತರ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಗ್ಯಾರಿಶ್ ಕೊಟ್ಟಿದ್ದೀನಿ. ಯಾಕೆ ಅಂತಂದಾಗ ತಕ್ಷಣ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ನೀವು ನೋಡಬೇಕಾದ್ರೆ 2D ಮೇಲೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಕೊಡ್ತಾ ಇದ್ದೀನಿ MCQ ಕೂಡ, ಆಯಿತಾ. 2D ಮೇಲೆ ಮ್ಯಾಚ್ ದ ಫಾಲೋವಿಂಗ್ ಕರೆಂಟ್ಲಿ ರಿಗಾರ್ಡಿಂಗ್ ದ ಕಾಸ್ಟ್. ಇಲ್ಲಿ 2 ಕಾಲಮನ್ನು ಕೊಟ್ಟಿರ್ತಾರೆ, ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಆನ್ಸರನ್ನು ನೋಡ್ಕೊಂಬಿಡಿ. ಇಟಾಲಿಯನ್ ಕಿಂಗ್ ಎಷ್ಟು ಕಾಸ್ಟ್ ಮಾಡ್ತಾನೆ ಅಂದರೆ 12,000 ಫ್ರಾಂಕ್ಸ್, ದ ಫ್ರೆಂಚ್ ಗೌರ್ಮೆಂಟ್ 16,000 ಫ್ರಾಂಕ್ಸ್, ದ ಕ್ರಿಮಿನಲ್ ಪೆನ್ಷನ್ 600 ಫ್ರಾಂಕ್ಸ್. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆ್ಯಸ್ ದೆ ಟೇಕ್ ಪ್ಲೇಸ್ ಇನ್ 2D. ಆಲ್ರೆಡಿ ಕೊಟ್ಟಿದ್ದೀನಿ ಇನ್ಸಿಡೆಂಟನ್ನು ಕರೆಕ್ಟಾಗಿ. ಇದು ಒಂದು ಸ್ವಲ್ಪ ನೀವು ಈ ರೀತಿ ಲಾಜಿಕಲ್ ಕ್ವಶನ್ಸ್ ಇರುತ್ತಲ್ಲ, ಇದನ್ನು ನೀವು ಒಂದು ಸಲ ಓದ್ಕೊಂಬಿಡಿ, ಇಲ್ಲೇ ಓದ್ಕೊಳ್ಳಿ, ಸ್ಕಿಪ್ ಮಾಡಿಬಿಡಿ, ಆಯಿತಾ. ನೆಕ್ಸ್ಟ್ ಆನ್ ಚಿಲ್ಡ್ರನ್, ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ದ ಪ್ರೊಫೆಟ್. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಕರೆಕ್ಟ್ ರೆಫರೆನ್ಸ್ ಟು ದ ಪೋಯಮ್. ಆಲ್ರೆಡಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದೇ ಸ್ಟೇಟ್ಮೆಂಟ್ ಅಲ್ಲಿನೂ ಕೊಡ್ತಾರೆ. ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವರು ಇಲಾಖಾ ಪೇಪರಲ್ಲಿ ಇರ್ತಕ್ಕಂಥದ್ದು, ಇಲಾಖಾ ಏನು ಕ್ವಶನ್ ಬ್ಯಾಂಕ್ ಇರುತ್ತಲ್ಲ ಅದರಲ್ಲಿ ಕೊಟ್ಟಿದ್ರು ಸೇಮ್ ಕ್ವಶನ್ ಬ್ಯಾಂಕ್, ಬಟ್ ಆನ್ಸರ್ ಮಾತ್ರ ಇದೇ ಆಗಿರುತ್ತೆ. ನೀವು ಅದನ್ನು ನೋಡ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಡ್ಯಾಶ್ ಯೆಸ್ಟರ್ಡೇ. ಆನ್ ಚಿಲ್ಡ್ರನ್ ದ ಆರ್ಚರ್ ಸ್ಟ್ಯಾಂಡ್ಸ್ ಫಾರ್ ಗಾಡ್. ಸನ್ನಿ ಮಾರ್ನಿಂಗ್ ಮೇಲೆ ಒಂದು 4 ಕ್ವಶನ್ಸನ್ನು ಕೊಡ್ತಾ ಇದ್ದಾನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದಿದೆ. ದ ಪ್ಲೇಸ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಗೋನ್ಸಲೋ ಇಸ್ ಮೇಡ್ ಬೈ ಅ ಪಿಂಚ್ ಆಫ್ ಸ್ನಫ್. ಒಂದು ಚಿಕ್ಕ ನಶೆ ಪದಾರ್ಥ. ಡೋನಾ ಲೋರಾ ಎಂಟರ್ಸ್ ದ ಪಾರ್ಕ್ ಅಕಂಪನ್ಡ್ ಬೈ ಯಾರು? ಹರ್ಮೇಡ್ ಪೆಟ್ರಾ, ಆಯಿತಾ. ನೆಕ್ಸ್ಟ್ ಮ್ಯಾಚ್ ದ ಕರೆಕ್ಟ್ ಐಟಮ್. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಆನ್ಸರ್ ಇದಾಗಿರುತ್ತೆ, ನೋಡ್ಕೊಂಬಿಡಿ. ಡಾನ್ ಗೊಂಜಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್. ಅರ್ವಾಕಾ ಒಂದು ಪ್ಲೇಸ್, ಅದು ಅಲ್ಲೇ ಅವನೊಂದು ಇದು ಇರುತ್ತೆ, ಒಂದು ಸೈಟ್. ದ ಗಾರ್ಡನರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಈಗ. ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಾಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೇನ್ ವೆನ್ ತಮ್ಮಣ್ಣ ಥಾಟ್ ಫಾರ್ ಡ್ಯಾಶ್. Composing his experience as a ballads and singing them. Next, in the gardener dash found it hard to decide whether the arrival of the old man was for better or worse. The owner's wife. Answer. MCQ ಅಲ್ಲಿ ಕೊಟ್ಟಿರ್ತಾರೆ, ಬಟ್ ನಾನು ಡೈರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೇನೆ, ನೀವು ಆನ್ಸರ್ ಅಷ್ಟೇ ನೆನ್ಪಿಟ್ಕೊಂಡು ಸಾಕಾಗುತ್ತೆ. ಇನ್ ದ ಗಾರ್ಡನರ್ ಡ್ಯಾಶ್ ಹ್ಯಾಡ್ 1,000 acres of land, composed ballads, gave up everything and started from his village. ಥಮ್ಮಣ್ಣ ಅಂತ ಇಲ್ಲಿ ಬರೀರಿ. ಥಮ್ಮಣ್ಣ ಇನಿಷಿಯಲಿ ಹ್ಯಾಡ್ ಡ್ಯಾಶ್ ಏಕರ್ಸ್ ಆಫ್ ಬಟ್ ಲ್ಯಾಂಡ್. 10 acres ಬರ್ಕೊಳ್ಳಿ. ಇಲ್ಲಿ ಯಾಕಂತಂದರೆ ಇಲ್ಲಿ ಕೊಟ್ಟಿದ್ದೀನಿ. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಕ್ವಶನ್ಸನ್ನು ಒಂದೊಂದಾಗಿ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆದರೆ ನಮ್ಮ ಸ್ಟೇಟ್ಮೆಂಟ್ ಏನಂತಂದರೆ ಶಿ ಹ್ಯಾಡ್ ಮೋರ್ ಎನಿಮೀಸ್. ಆನ್ಸರ್ಗೆ ಒಂದು ಇದು ಕೊಟ್ಟಿದ್ದೀನಿ. ಬಾರ್ಜಸ್ ಕಾಲ್ಸ್ ಬುಕ್ಸ್ ದ ಮೋಸ್ಟ್ ಅಸ್ಟಾನಿಶಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಬಾರ್ಜಸ್ ಬಿಲೀವ್ ದ್ಯಾಟ್ ಪೊಯಿಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್ ಡ್ಯಾಶ್ ದ ರೀಡರ್ ರೀಡ್ಸ್ ಇಟ್ ಆ್ಯಂಡ್ ದ ಪೋಯಟ್ ರೈಟ್ಸ್ ಇಟ್. ಓಕೆನಾ? ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ. ವೀಡಿಯೋನ ಕೊನೆ ತನಕ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಚೂಸ್ ದ ಮಿಸ್ಮ್ಯಾಚ್ಡ್ ಕಾಂಬಿನೇಷನ್. ಇಲ್ಲಿ ಆಲ್ರೆಡಿ ಮಿಸ್ಮ್ಯಾಚ್ಡ್ ಕಾಂಬಿನೇಷನ್ ಚೂಸ್ ಮಾಡಿ ನೋಡ್ತಾ ಹೋಗ್ಬೇಕಷ್ಟೇ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ ಈಸ್ Bernard Shaw. Every book wrote, begun, reread has been written by the spirit. Japan and Brazil. Next ನೋಡೋಣ. The grey pavements, Copacabana, the worst place of traffic in Brazil is, ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಆನ್ಸರ್, Bradson Vargas. Avenida President Vargas. ಜಾರ್ಜ್ ಮೈಕಸ್ ಮೆಟ್ ಡ್ಯಾಶ್ ಡಿಯರ್ ಅಟ್ ನೂರಾ. ಡಿಯರ್ ಪಾರ್ಕಿಗೆ ಹೋಗ್ತಾರೆ ಮೈಕಸ್. ಅಕಾರ್ಡಿಂಗ್ ಟು ಜಾರ್ಜ್ ಮೈಕಸ್ ಡ್ಯಾಶ್ ಈಟಿಂಗ್ ಸೂಪ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್. ಡ್ರೈವರ್ ಇಸ್ ಟು ಹಂಟರ್ ಆ್ಯಸ್ ಅ ಪೆಡಿಸ್ಟ್ರಿಯನ್ ಇಸ್ ಟು ಡ್ಯಾಶ್ ಅಂತ ಇದೆ. ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ, ಪ್ರೇಯ್. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಆಯಿತಾ. ನೆಕ್ಸ್ಟ್, ದ ವೋಟರ್ ಮೇಲೆ ನೋಡೋದಾದರೆ, ರೂಫ್ ವಾಸ್ ಅ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್ he had not abandoned his village to seek work in towns.
ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೀರೀಸ್ ಆಫ್ ಇವೆಂಟ್ಸ್ ರಿಗಾರ್ಡಿಂಗ್ ದ ಎಲೆಕ್ಷನ್ ಬಾಡೀಸ್ ಕೊಟ್ಟಿದ್ದೀನಿ. ಇಲ್ಲಿ ಕರೆಕ್ಟ್ ಇದನ್ನೇ ನೆನ್ಪಿಟ್ಕೋಬೇಕು, ಇದನ್ನು ಓದಬೇಕಾಗುತ್ತೆ. ಆನ್ ದ ಡೇ ಆಫ್ ವೋಟಿಂಗ್ ಅ ಹೈ ಲೈಫ್ ಬ್ಯಾಂಡ್ ಫ್ರಮ್ ಡ್ಯಾಶ್ ವಾಸ್ ಹೈಯರ್ಡ್. ಉಮುರು. Next, consider the statement 1. Marcus Ibe had joined politics. Second, the villagers of Umofia forced him to join. Which is true? Only statement 1 is right. Politics and serkotanu. Identify the correct statement regarding Roof in the voting booth. Roof tore the ballot paper into 2 pieces and put 1/2 in each box. 2 ಬಾಕ್ಸಿಗೆ ಒಂದೊಂದು POP PAP 2 ಪಾರ್ಟಿಗೆ ಹಾಕ್ತಾನೆ. ಅರ್ಥ ಅರ್ಥ. ವೇರ್ ದರ್ ಇಸ್ ಎ ವೀಲ್, ಪಿ ಸಾಯಿನಾಥ್. ರೈಡಿಂಗ್ ಅ ಸೈಕಲ್ ಇಸ್ ಎ ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್. ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೊಂಬಿಡಿ. ಅದಾದ ನಂತರ ದ ಎಸ್ಸೆ ವೇರ್ ದರ್ ಇಸ್ ಎ ವೀಲ್ ದರ್ ಇಸ್ ಎ ವೇ ಫೋಕಸಸ್ ಆನ್ ದ ಡ್ಯಾಶ್ ಸೈಕ್ಲಿಂಗ್ ಮೂಮೆಂಟ್. ಇಟ್ ಈಸ್ ಮೈ ನೈಟ್, we can go anywhere. Who said this? Jamila Bibi dash yes Kanakarajan is owner of the Ram cycle shop. ನೋಡ್ಕೊಂಡ್ರೆ ಅಕಾರ್ಡಿಂಗ್ ಟು ಸಾಯಿನಾಥ್, ಪಿ ಸಾಯಿನಾಥ್, ಮೋರ್ ದ್ಯಾನ್ ದ ಎಕನಾಮಿಕ್ ಆಸ್ಪೆಕ್ಟ್ ಡ್ಯಾಶ್ ಸೆಲ್ಫ್ ರೆಸ್ಪೆಕ್ಟ್ ದ್ಯಾಟ್ ದ ಸೈಕ್ಲಿಂಗ್ ಬ್ರಿಂಗ್ಸ್ ಇಸ್ ವೈಟಲ್ ಆಫ್ ಅ ರೂರಲ್ ವುಮೆನ್ ಇನ್ ಪುಲ್ಕೊಟ್ಟಾಯ್. ನೆಕ್ಸ್ಟ್ ನೋಡೋಣ. ಆಗಿದ್ದರೆ ವಾಟರ್ ಮೇಲೆ ಲಾಸ್ಟ್ ಈ ಒಂದು 4 ಕ್ವಶನ್ ಕೊಡ್ತೀನಿ, ಇವೇ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಒಂದು ಯಾವುದಾದ್ರು ಬರುತ್ತೆ. ವಿಚ್ ಈಸ್ ದ ಆಡ್ ಇನ್ಕರೆಕ್ಟ್ ಪೇರ್. ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ, ನೋಡ್ಕೊಂಬಿಡಿ. ಅಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರು ಈ ರೀತಿ ನಾನು ಹೊಂದಿದ್ದೀನೋ ಇದನ್ನು ನೆನ್ಪಿಟ್ಟು ಹೊಂದಿಸ್ಕೊಂಬಿಡಿ. ದ ಪಂಚಮ ಹ್ಯಾಡ್ ಟು ವೈಟ್ ಅಟ್ ದ ವೆಲ್ ಅಂಟಿಲ್ ಅ ಶೂದ್ರ ಅರೈವ್ಡ್. ಅಕಾರ್ಡಿಂಗ್ ಟು ದ ಪೋಯಮ್, ವಾಟರ್ ಇಸ್ ಅ ವಿಟ್ನೆಸಸ್ ಟು centuries of a social injustice. In the poem, water Malapalle was burnt into ashes. Okay. ಮೊದಲೇದಾಗಿ ರೋಮಿಯೋ ಜೂಲಿಯೆಟಿಂದ 2 ಮಾರ್ಕ್ಸ್ 1 ಕ್ವೆಶನ್ ಬರ್ತಾ ಇದೆ. ಸೊ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರನ್ನು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನೀವು ಇದನ್ನು ಕರೆಕ್ಟಾಗಿ ನೋಡಬೇಕು. ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯೆಟ್. ಮೆನ್ಷನ್ ಇನ್ ಇಟ್ ಟು ಇಮೇಜಸ್. ರೋಮಿಯೋ ಯಾವ ಇಮೇಜಸ್ಸನ್ನು ಯೂಸ್ ಮಾಡಿಕೊಂಡು ಜೂಲಿಯೆಟನ್ನು ಹೊಗಳ್ತಾನೆ ಅನ್ನೋದನ್ನು ಕಂಪೇರ್ ಮಾಡ್ತಾನೆ ಅನ್ನೋದನ್ನು ಒಂದು ಪ್ರಶ್ನೆ ಇರುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಇದನ್ನು ನೀವು ನೋಡಬೇಕಾಗುತ್ತೆ. ಮೆನ್ಷನ್ ಇನ್ ಇಟ್ ಟು ಎಕ್ಸ್ಪ್ರೆಷನ್ ದ್ಯಾಟ್ ಜೂಲಿಯೆಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾಮ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯೆಟ್. ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಓಕೆ. ನೆಕ್ಸ್ಟ್ ಅದಾದ ನಂತರ ರೋಮಿಯೋ ಕಂಪೇರ್ಡ್ ಟು ಅ ಸ್ನೋವಿ ಡವ್ ಆ್ಯಂಡ್ ಕ್ರೌಸ್ ರೆಸ್ಪೆಕ್ಟಿವ್ಲಿ ಇನ್ ದ ಪೋಯಮ್ ರೋಮಿಯೋ ಜೂಲಿಯೆಟ್. ಆನ್ಸರ್ ಇಲ್ಲಿದೆ, ನೀವು ಅದನ್ನು ನೋಡ್ತಾ ಹೋಗಬೇಕು. ಯಾಕಂದರೆ ನಾನು ಆನ್ಸರನ್ನು ಓದ್ತಾ ಹೋದರೆ ಒಂದು 40 ನಿಮಿಷ ವೀಡಿಯೋ ಆಗುತ್ತೆ. ನಾನು ಜಸ್ಟ್ ನಿಮಗೆ ವೀಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನನ್ನು ಓದಿ ಹೇಳ್ತೀನಿ, ಆನ್ಸರನ್ನು ನೀವೇನು ನೋಡ್ಕೋಬೇಕಾಗುತ್ತೆ. ಮೆನ್ಷನ್ ಇನ್ ಟು ಕ್ವಾಲಿಟೀಸ್ ನೈಟ್ ಅಕಾರ್ಡಿಂಗ್ ಟು ದ ಜೂಲಿಯೆಟ್, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈ ಒಂದು ಪದ್ಯದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ವಾಟ್ ಡಸ್ ಆಲ್ ದ ವರ್ಲ್ಡ್ ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಸ್ಟಾಪ್ ಡೂಯಿಂಗ್ ಅಕಾರ್ಡಿಂಗ್ ಟು ಜೂಲಿಯೆಟ್. ಏನು ಮಾಡಬೇಕು, ಏನು ಮಾಡಬಾರ್ದು. ರೋಮಿಯೋ ಬಿಕಮ್ ಸ್ಟಾರ್, ರೋಮಿಯೋ ಸ್ಟಾರ್ ಆದಮೇಲೆ ಏನು ಮಾಡಬೇಕು ಅಂತ ಕ್ವಶನಿಗೆ ಆನ್ಸರ್ ಇಲ್ಲಿ ಕೊಟ್ಟಿದೆ, ನೀವು ಅದನ್ನು ನೋಡ್ಕೋಬೇಕು. ಅದಾದ ನಂತರ 6ನೇ ಕ್ವಶನ್ ನಂಬರ್ 6. ವಾಟ್ ಆರ್ ದ 2 ಥಿಂಗ್ಸ್ ರೋಮಿಯೋ ಇಂಟೆನ್ಸ್ ಟು ಆಫ್ಟರ್ ದ ಮೆಜರ್. ಏನು ಮಾಡ್ತಾನೆ ಇವನು ಅಂತಂದರೆ, ಇವನೊಂದು ಇಂಟೆನ್ಷನ್ ಏನಿರುತ್ತೆ, ಇವನು ಹೇಗಾದರೂ ಮಾಡಿ ಡ್ಯಾನ್ಸ್ ಮುಗಿದ್ಮೇಲೆ, ಜೂಲಿಯೆಟ್ನ ಡ್ಯಾನ್ಸ್ ಮುಗಿದ್ಮೇಲೆ ಅವಳು ಕೈ ಹಿಡ್ಕೊಂಡ್ಬಿಟ್ರೆ, ಅವಳು ಕೈ ಹಿಡ್ಕೋಬೇಕು, ಮುಟ್ಟಬೇಕು ಅನ್ನೋಂಥ ಒಂದು ಇಂಟೆನ್ಷನ್ ಇವಂದಿರುತ್ತೆ. ಇದರಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಇಂಗ್ಲೀಷಲ್ಲಿ ನೀವು ನೋಡ್ಕೊಂಬಿಡಿ. ಆನ್ ಚಿಲ್ಡ್ರನ್ ಮೇಲೆ ನೋಡಿ, ನಾವು ಆನ್ ಚಿಲ್ಡ್ರನ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ. ಸೊ ವಾಟ್ ಆರ್ ದ ರೀಸನ್ಸ್ ಗಿವನ್ ಬೈ ದ ಪ್ರೊಫೆಟ್ ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳಲ್ಲ, ಅವರು ದೇವರ ಮಕ್ಕಳು. ದ ಪ್ರೊಫೆಟ್ ಸೇಸ್, ಇಲ್ಲಿ ಕ್ವಶನ್ಗೆ ಆನ್ಸರನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಬೇಕು. ವಾಟ್ ಮೇ ಪೇರೆಂಟ್ಸ್ ಗಿವ್ ಮೇ ನಾಟ್ ಗಿವ್ ಟು ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್. ಏನು ಕೊಡ್ಬೋದು, ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕ್ವಶನ್ ನಂಬರ್ 3, ಇಲ್ಲಿ ಕ್ವಶನ್ ನಂಬರ್ 3 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್ ವಾಟ್ ಮೈ ಪೇರೆಂಟ್ಸ್ ಹೌಸ್ ಆ್ಯಂಡ್ ಮೇ ನಾಟ್, ಇಲ್ಲಿ ಕ್ವಶನ್ ಇದೆ, ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿ ಒಂದು ಸಿಂಪಲ್ ಕ್ವಶನ್, ಇದು ನಾಳೆ ಬರುವಂಥ ಸಾಧ್ಯತೆ ತುಂಬ ಇದೆ. ನನ್ನ ಪ್ರಿಡಿಕ್ಟಬಿಲಿಟಿ. ಬೋ ಅಂತಂದ್ರೇನು, ಆ್ಯರೋ ಅಂತಂದ್ರೇನು, ಇದನ್ನು ರೆಫರ್ ಆ್ಯರೋಸ್, ಬೋಸ್. ಆ್ಯಂಡ್ ಇನ್ನೊಂದು ಆರ್ಚರ್ ಅಂತಂದರೆ ಗಾಡ್, ಆ್ಯರೋಸ್ ಅಂತಂದರೆ ಚಿಲ್ಡ್ರನ್, ಬೋಸ್ ಅಂತಂದರೆ ಯಾರು, ಕಮೆಂಟ್ ಮಾಡಿ ಹೇಳಬೇಕು ನೀವು ಅಷ್ಟೇ, ಆಯಿತಾ. ನೆಕ್ಸ್ಟ್ ಪ್ರೊಫೆಟ್ ಇನ್ ದ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೋ ಆ್ಯಂಡ್ ವೈ. ಯಾರು ಬೋನ ಬೆಂಡ್ ಮಾಡ್ತಾರೆ ಅಂತಂದರೆ ನೀವು ಅದನ್ನು ನೋಡಬೇಕು. ಉತ್ತರ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಒಂದು ನಿಮಿಷ. ಸೊ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಇದನ್ನು ಕ್ವಶನ್ನ ನೀವು ನೋಡ್ತಾ ಹೋಗಿ, ಬೇಕಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಕ್ವಶನನ್ನು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ನಿಮಗಿದು ಸರ್ ನನಗೆ ಸ್ವಲ್ಪ ಟಫ್ ಆಗುತ್ತೆ ಸರ್ ಅಂತನ್ನೋರು ಯಾರಾದರೂ ಇದ್ದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಅಷ್ಟೇ, ಆಯಿತಾ. ಇಲ್ಲಿ ವಾಟರ್ ಮೇಲೆ ಕ್ವಶನನ್ನು ನಾನು ಕೊಡ್ತೀನಿ. ಅಪೋಸ್ಡ್
ಕಮ್ಮ ಲ್ಯಾಂಡ್ ಲಾರ್ಡ್ಸ್ ವಾಟ್ ಡಿಡ್ ಶಿ ಯೂಸ್ ಟು ಅಪೋಸ್ ದೆಮ್ ಕೊಟ್ಟು ಬಿಟ್ಟಿದ್ದೀನಿ, ದಲಿತ್ ಬಾಯ್ ಕೊಟ್ಟಿದ್ದೀನಿ ನೋಡಿ. ಬಿಟ್ವೀನ್ ಹೂಮ್ ಡಿಫ್ರೆನ್ಸ್ ಆಫ್ ರೇಸ್ ಕುಡ್ ವಾಟರ್ ಐಡೆಂಟಿಫೈ ಕೊಟ್ಟಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ ನೋಡಿ. ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ. ವೇರ್ ಡಸ್ ದ ವಾಟರ್ ಇಟ್ ಇನ್ನೋಸೆಂಟ್ಲಿ ವೇರ್ ಡಸ್ ಇಟ್ ಡ್ಯಾನ್ಸ್ ಇನ್ ಟು. ಸೊ ಒಂದು ನಿಮಿಷ ನಾನು ನಿಮಗೊಂದು ಒಂದು ಅಲರ್ಟ್ನೆಸ್ ಕೊಡಬೇಕಾಗುತ್ತೆ. ರೋಮಿಯೋ ಜೂಲಿಯಟ್ ಮೇಲೊಂದು, ವಾಟರ್ ಮೇಲೊಂದು, ಆನ್ ಚಿಲ್ಡ್ರನ್ ಮೇಲೊಂದು, 3 ಕ್ವಶನ್ಸ್ ಅಷ್ಟೇ ಓದ್ಕೊಂಬಿಡಿ. 3 ಚಾಪ್ಟರಿಂದ ಮಾತ್ರ ಅಷ್ಟು ಕ್ವಶನ್ ಓದ್ಕೊಳ್ಳಿ ಸಾಕು. ಬರೀಬೇಕಾಗಿರೋದಷ್ಟು 3, ನಮ್ಗೆ 6 ಮಾರ್ಕ್ಸ್ ಇಲ್ಲಿ ಬಂತು, ಮುಗಿದೋಯ್ತು ಅಷ್ಟೇ ಸಾಕು. 3 ಮಾರ್ಕ್ಸಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಇದರಿಂದ ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳೋಣ. ಕ್ವಶನನ್ನು ಕೊಟ್ಟಿದ್ದೀನಿ. ಹಿಮಾಲಯ ರೀಜನ್ ಅಕಾರ್ಡಿಂಗ್ ಟು ವಂದನಾ ಶಿವ. ನೆಕ್ಸ್ಟ್, ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ಅ ಫಾರೆಸ್ಟ್ ಆಸ್ ರಿಯಲೈಸ್ಡ್ ಬೈ ವುಮೆನ್ ಅಕಾರ್ಡಿಂಗ್ ಟು ವಂದನಾ ಶಿವ ಕೊಟ್ಟಿದ್ದೀನಿ. ಇಲ್ಲೆಲ್ಲ ಪ್ರಶ್ನೆ ಕೊಟ್ಟಿದ್ದೀನಿ. ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್, ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸರ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಬರೀಲೇಬೇಕಾಗುತ್ತೆ. ಅಂದರೆ ರೈಟ್ ಶಾರ್ಟ್ ನೋಟ್ ಅಂದರೆ ನವಧಾನ್ಯ ಮೂಮೆಂಟ್, ನವಧಾನ್ಯ ಫಾರ್ಮ್ ಬಂದೇ ಬರ್ತೀವಿ. ಎರಡರೂ ಒಂದೇ, ಅದು ಅಷ್ಟೊಂದೇನು ಇದೆಯಲ್ಲ, ನೋಡ್ಬೇಕು ನೀವು ಅದನ್ನು ಅಷ್ಟೇ. ನೋಡ್ಕೊಳ್ಳಿ ಪ್ರಶ್ನೆಯನ್ನು. ಅರ್ತ್ ಯೂನಿವರ್ಸಿಟಿ ನವಧಾನ್ಯ ಮೂಮೆಂಟ್ ಹೆಲ್ಪ್ಸ್ ಫಾರ್ಮರ್ಸ್ ಅಕಾರ್ಡಿಂಗ್ ಟು ವಂದನಾ ಶಿವ. ಇದೇ ಪ್ರಶ್ನೆ ಅಷ್ಟೇ ಚೇಂಜ್ ಆಗುತ್ತೆ, ಉತ್ತರ ಒಂದೇ ಇರುತ್ತೆ, ನೀವು ಅದನ್ನು ನೋಡಬೇಕಷ್ಟೇ ಅಲ್ವಾ. ರೈಟ್ ಶಾರ್ಟ್ ನೋಟ್ ಆನ್ ಅರ್ತ್ ಡೆಮೋಕ್ರಸಿ, ಪದೇ ಪದೇ ಕ್ವಶನ್ ಅದೇ ಇರುತ್ತೆ, ಉತ್ತರನೂ ಅದೇ ಇರುತ್ತೆ, ನೀವು ನೋಡಬೇಕಷ್ಟೇ ಅದನ್ನು. ಇದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ. ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ಮೇಲೆ ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಇಂಟ್ರಾಕ್ಷನ್ ಬಿಟ್ವೀನ್ ಲೋರಾ ಆ್ಯಂಡ್ ಗೊಂಜಲೋ ಲೇಬಲ್ಡ್ ಆ್ಯಸ್ ಆ್ಯನ್ ಇಲ್ ನೇಚರ್ಡ್ ಪ್ರಿಲೋಡ್. ಯಾಕೆ ಇಲ್ ನೇಚರ್ಡ್ ಪ್ರಿಲೋಡ್ ಅಂತ ಯಾಕೆ ಪ್ರಿಲೋಡ್ ಮಾಡಿದರು, ಒಂದು ಇಂಟ್ರಡಕ್ಷನ್ ಹಾಕಿದ್ರು ಅಂತ ಒಂದು ಕ್ವಶನ್ ಇದೆ, ನೀವು ನೋಡ್ತಾ ಹೋಗ್ಬೇಕು. ಆನ್ಸರ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ಆನ್ಸರ್ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಮಾಸ್ಟರ್ ಕ್ಲಾಸ್ ಇದು. ಇಷ್ಟು ಕ್ವಶನಿಗೆ ನೀವು ಸಾಕು, ನೀವು 80 ಔಟ್ ಆಫ್ 80 ತೆಗೆದುಕೊಳ್ಳಲಿ, ಯಾರು ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌ ಡಿಡ್ ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ದ ಸಿಲ್ವರ್ ಮೇಡನ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಡ್ಯೂರಿಂಗ್ ದ ಯೂತ್ ಡೇಸ್. ಯಾವ ರೀತಿ ಅವರು ಇಂಟ್ರಾಕ್ಷನನ್ನು ಮಾಡಿದರು, ಇಂಪಾರ್ಟೆಂಟ್ ಕ್ವಶನ್ ಆಯಿತಾ, ನೋಡಿದ್ರಾ? ಓಕೆ, ನೆಕ್ಸ್ಟ್ ಹೋಗೋಣ. ಹೌ ಡಿಡ್ ಡಾನ್ ಗೊಂಜಲೋ ರಿಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೇಡನ್. ಯಾವ ರೀತಿ ಆತ ಸಿಲ್ವರ್ ಮೇಡನ್ನ ಬ್ಯೂಟಿನ ರಿಕಾಲ್ ಮಾಡ್ಕೋತಾನೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ವಾಟ್ ಸರ್ಕಮ್ಸ್ಟಾನ್ಸಸ್ ಅಕಾರ್ಡಿಂಗ್ ಟು ಗೊಂಜಲೋ ಮೇಡ್ ಇಸ್ ಕಸಿನ್ ರನ್ ಫಾರ್ ಅವೇ. ನೋಡಿ, ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ 4 ಕ್ವಶನ್ ಕೊಟ್ಟಿದ್ದೀನಿ ಅಲ್ವಾ, ಈ 4ರಲ್ಲಿ ಒಂದು ಬಂದೇ ಬರುತ್ತೆ. ಪ್ಲೀಸ್ ಇಷ್ಟನ್ನು ಓದ್ಕೊಂಡ್ಬಿಡಿ, ಸಾಕಾಗುತ್ತೆ. ಇಲ್ಲಿಂದ ನಮಗೆ 3 ಮಾರ್ಕ್ಸ್ ಖಚಿತವಾಗಿ ಬರುತ್ತೆ. ನೆಕ್ಸ್ಟ್ ಅಷ್ಟೇ. 1 ಇಯರ್ ಓಲ್ಡ್ ಮೇಲೆ ನಾನು ಎಷ್ಟು ಕ್ವಶನ್ ಕೊಟ್ಟರು ಎಲ್ಲದಕ್ಕೂ ಆನ್ಸರ್ ಒಂದೇ ಆಗಿರುತ್ತೆ. ಇಲ್ಲಿ ನಮಗೆ 2ನೇ ಕ್ವಶನ್ಗೆ 3 ಮಾರ್ಕ್ಸ್ ಮತ್ತೆ ಬಂತು, ನೀವು ಇದನ್ನು ನೋಡ್ಕೊಳ್ಳಿ. ಲವ್ ಯಾವುದೇ ಕ್ವಶನ್ ಕೊಟ್ಟರು, ಹೇಗೆ ಕೇಳಿದ್ರು, ಉಲ್ಟಾ ಪಲ್ಟಾ ಅವ್ರು ಏನೇ ಮಾಡಿದ್ರು ಕೂಡ ಲವ್ ಅನ್ನೋ ಥೀಮ್ ಮೇಲೇ ಅವರು ಕ್ವಶನನ್ನು ಕೇಳಿರ್ತಾರೆ ಅಷ್ಟೇ. ಡಿಸ್ಕ್ರೈಬ್ ದ ಯೂನಿಕ್ನೆಸ್ ಆಫ್ ದ ಪೋಯಟ್ಸ್ ಲವ್. ನೋಡಿ, ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯುವರ್ ವರ್ಡ್. ಆಯಿತಾ, ಇದಕ್ಕೊಂದು ಆನ್ಸರ್. ಇಷ್ಟನ್ನು ನೆನ್ಪಿಟ್ಕೊಂಬಿಡ್ರಿ ನೀವು, ಸಾಕು, ತುಂಬ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಇಷ್ಟೊಂದು ಪ್ಯಾರಾಗ್ರಾಫನ್ನು ನೆನ್ಪಿಟ್ಕೊಂಬಿಡಿ. ಇಲ್ಲಿಂದ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ, ಬರೀಲೇಬೇಕಾಗುತ್ತೆ ಇದನ್ನು. ಆಯಿತಾ, ಇದು ನೋಡಿ, ಮತ್ತೆ ಅದಾದ ನಂತರ ಅದೇ ಕ್ವಶನ್ಗೆ ಅದೇ ಉತ್ತರ. ಇಲ್ಲಿ ನೋಡಿ, ಲವ್ ಕಾನ್ಸೆಪ್ಟ್ ಮೇಲೆ ಬಂತ, ಲೇಡ್ ಇನ್ ವೆನ್ ಯುವರ್ ವರ್ಡ್. ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಉತ್ತರ ಅದೇ ಇರುತ್ತೆ, ಆಲ್ಮೋಸ್ಟ್ ಸೇಮ್. ಮತ್ತದೇ ಕ್ವಶನ್ಗೆ ಅದೇ ಉತ್ತರ. ಎಕ್ಸ್ಪ್ಲೇನ್ ಹಿಸ್ ಲವ್ ಡಿಫ್ರೆನ್ಸ್ ಫ್ರಮ್ ದ ಅದರ್ಸ್ ಇನ್ ದ ಪೋಯಮ್. ಸಿಂಪಲ್ ಆಗಿರ್ತಕ್ಕಂಥದ್ದು. ಅದೇ 3 ಪ್ರಶ್ನೆಗೆ ಒಂದೇ ಉತ್ತರ ಆಗಿರ್ತಕ್ಕಂಥದ್ದು, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ನೋಡ್ತಾ ಹೋಗಿ ಆನ್ಸರ್. ಹೌ ಡಸ್ ದ ಚೈಲ್ಡ್ಸ್ ಫುಟ್ ಗೆಟ್ ಡಿಫೀಟೆಡ್. ಕ್ವಶನ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಾಟ್ ಚೇಂಜಸ್ ಡಿ ದ ಫುಟ್ ಅಂಡರ್ಗೋ ಇನ್ ದ ಶೂ ಇನ್ ದ ಪೋಯಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಕ್ವಶನಿಗೆ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಬೇಕಾಗುತ್ತೆ. ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆಯಲ್ಲ. ಸರಿ, ಇಲ್ಲಿ ಇನ್ನೊಂದು ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನು ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತ ಚಾಪ್ಟರ್ ಇದೆಯಲ್ಲ, ಇಲ್ಲಿ 3 ಕ್ವಶನ್ ಕೊಟ್ಟಿದ್ದೀನಿ, ಇಲ್ಲಿ ಒಂದು ಕ್ವಶನ್ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ 3 ಮಾರ್ಕ್ಸ್ ಫಿಕ್ಸ್ ಆಯಿತು. ನೀವು ಅದನ್ನು ಬಾಯಾಟ ಹಾಕೋಬೇಕಾಗುತ್ತೆ. ನೆಕ್ಸ್ಟ್, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಇದು ಪೂರ್ತಿಯಾಗಿರ್ತಕ್ಕಂಥ ಒಂದು ಸಮರಿ ಇದು. ಈ ಸಮರಿಯನ್ನು ನೆನ್ಪಿಟ್ಕೊಂಬಿಡಿ ಸಾಕು. ಯಾವುದೇ ಪ್ರಶ್ನೆ ಕೇಳಿ ಸುಮ್ಮನೆ ಅದೊಂದು ಬರೆದ್ಬಿಡಿ, ಸಾಕಾಗುತ್ತೆ. ಅದೇ ಪ್ರಶ್ನೆಗೆ ಅದೇ ಉತ್ತರ. 2 ಪ್ರಶ್ನೆ ಕೊಟ್ಟಿದ್ದೀನಿ, 2ರಲ್ಲಿ 1 ಬರುತ್ತೆ ಅಷ್ಟೇ, ನೆನ್ಪಿಟ್ಕೊಂಬಿಡಿ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ನೋಡಿ, ರೈಟ್ ನೋಟ್ ಆನ್ ಅ ರೂಲ್ ಆಫ್ ಕೋರ್ಟಿಸಿ ಇನ್ ಜಪಾನ್. ನೋಡ್ತಾ ಹೋಗಬೇಕಾಗುತ್ತೆ. ಉತ್ತರ ಕೊಟ್ಟಿದ್ದೀನಿ. ವಾಟ್ ಆರ್ ದ ಬೋವಿಂಗ್ ರೂಲ್ಸ್ ಇನ್ಸೈಡ್ ದ ಜಪಾನ್ ಫ್ಯಾಮಿಲಿ. ಯಾವ ರೀತಿ ಬೋವ್ ಮಾಡ್ತಾರೆ ಅವರು, ಬ್ರದರ್ಸ್ಗೆ ಯಾವ ರೀತಿ, ಒಂಥರ ಅವರು ಸಿಸ್ಟರ್ಗೆ ಯಾವ ರೀತಿ ಬೋವ್ ಮಾಡ್ತಾರೆ, ಬೇರೆ ಅನ್ನೋನ್ ಪರ್ಸನ್ಗೆ ಯಾವ ರೀತಿ ಬೋವ್ ಮಾಡ್ತಾರೆ ಅಂತ. ಬೋವ್ ಅಂದರೆ ಬಾಗೋದು, ತಲೆ ಬಾಗೋದು, ಅದೊಂದು ಕಲ್ಚರ್ ಅವ್ರದ್ದು. ವೈ ಬೋವಿಂಗ್ ಇಸ್ ಡಿಫಿಕಲ್ಟ್ ಫಾರ್ ಅ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕಸ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಗಡೆ ಸ್ವಲ್ಪ ಸಿಮಿಲರ್ ಆಗುತ್ತೆ. ಆನ್ಸರ್ಸ್ ಬೋತ್ ಆರ್ ಸೇಮ್. ರೈಟ್ ನೋಟ್ ಆನ್ ಅ ಬಿಹೇವಿಯರ್ ಆಫ್ ಅ ನಾರಾಸ್ ಡೀರ್. ಯಾವ ರೀತಿ ಅದಕ್ಕೆ ನೀವು ಏನಾದರೂ ತಿನ್ನಿಸಿ ಹಾಕಿಬಿಟ್ರೆ ಯಾವ ರೀತಿ ಅದು ಬಾಗುತ್ತೆ ಅನ್ನೋದನ್ನು ಇಲ್ಲಿ ಕ್ವಶನ್ ಇಲ್ಲ, ಆನ್ಸರ್ನ ನಾವು ಮಾಡಬೇಕಾಗುತ್ತೆ. ಹೌ ಡು ದ ಜಪಾನ್ ಬಿಹೇವ್ ಬಿಫೋರ್ ಆ್ಯಂಡ್ ಆಫ್ಟರ್ ಅರೈವಲ್ ಆಫ್ ಬಸ್. ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್. ಓಕೆ, ನೋಡಿ ಕ್ವಶನ್ಸ್ ನೋಡಿ.
4 ಮಾರ್ಕ್ಸ್ ಕ್ವೆಶನ್. 2D ಮೇಲೆ ಒಂದು ಫಿಕ್ಸ್, 2D ಮೇಲೆ ಒಂದು ಫಿಕ್ಸ್ ಕ್ವೆಶನ್ ನೀವು ಅದನ್ನು ಓದಬೇಕಾಗುತ್ತೆ. ನಿಮ್ಮ ಒಂದು 80 ಮಾರ್ಕ್ಸ್ ನೀವು ತಗೋಬೇಕಂತಂದರೆ. ಮೊನಾಕೋ ವಾಸ್ ಕಾಲ್ಡ್ ಟಾಯ್ ಕಿಂಗ್ಡಮ್ ಅಥವಾ ಟಾಯ್ ಅಂತ ಇದೆಯಲ್ಲ, ಇಲ್ಲಿ ಟೈನಿ ಕಿಂಗ್ಡಮ್ ಅಂತ ಕೇಳ್ಬೋದು. ಅದನ್ನು ನೀವು ಬರಿಬೇಕಾಗುತ್ತೆ. ಸೊ ಮೊನಾಕೋನ ಡಿಸ್ಕ್ರೈಬ್ ಮಾಡಿ ಅಂತ ಕೊಟ್ಟರು ಇದನ್ನೇ ಬರಿಬೇಕು, ಟಾಯ್ ಕಿಂಗ್ಡಮ್ ಅಂತ ಕೊಟ್ಟರು ಇದನ್ನೇ ಬರಿಬೇಕು, ಟೈನಿ ಕಿಂಗ್ಡಮ್ ಅಂತ ಕೊಟ್ಟರು ಇದನ್ನೇ ಬರೀರಿ ಅಷ್ಟೇ. ಯು ಕಾಂಟ್ ಟರ್ನ್ ಸ್ಟೋನ್ ಪ್ಯಾಲೇಸ್ ಬೈ ಆನೆಸ್ಟ್ ಲೇಬರ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಇನ್ ರೆಫರೆನ್ಸ್ ಟು ಡಿಯರ್. ಮೇಲೆ ಏನಿತ್ತಲ್ಲ, ಮೇಲ್ಗಡೆ ಇರ್ತಕ್ಕಂಥದ್ದಕ್ಕೆ ಒಂದು 4 ಲೈನ್ ಜಾಸ್ತಿ ಮಾಡಿ ಇದೇ ಆನ್ಸರ್ ಆಗಿರುತ್ತೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಮುಗಿದೋದ್ರೆ ಅಷ್ಟೇ. Even after several attempts to carry out death sentence, the Prince of Monaco was not successful. Give reason. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಏನು ಇಂಪ್ರಿಸನ್ಮೆಂಟ್ ಕೊಡುವಲ್ಲಿ ಏನೇನು ಅಸಫಲತೆ ಆಗುತ್ತೆ ಅಂತೆಲ್ಲ ಬರೀಬೇಕಾಗುತ್ತೆ. ರೈಟ್ ನೋಟ್ ಆನ್ ಗೇಮಿಂಗ್ ಹೌಸಸ್, ಸ್ಪೆಷಲ್ ರೆಫರೆನ್ಸ್ ಟು ಮೊನಾಕೋ. ಇಲ್ಲಿ ನೋಡಿ, ಒಂದೇ ಪ್ಯಾರಾಗ್ರಾಫಲ್ಲಿ ಏನಿತ್ತಲ್ಲ, ಒಂದೇ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಆನ್ಸರನ್ನೇ ಇಲ್ಲೇ ಮತ್ತೆ ನಾವು ನೋಡಿದ್ದೀವಿ ಅಷ್ಟೇ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಈ ಒಂದು ಆನ್ಸರನ್ನು ಬರೆದಿರ್ತೀವಿ, ನೋಡಬೇಕಾಗುತ್ತೆ. ಡೂ ಯು ಅಗ್ರಿ ವಿತ್ ದ ರೀಸನ್ ಪ್ರೊವೈಡೆಡ್ ಬೈ ಕ್ರಿಮಿನಲ್ ಫಾರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದ ಪ್ರಿಸನ್? ಇಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವೈ ವಾಸ್ ದ ಡೆತ್ ಸೆಂಟೆನ್ಸ್ ಕನ್ವರ್ಟೆಡ್ ಇನ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್? ಅದೇ ನಾನು ಮೊದಲೇ ಒಂದು ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ವಿ ನೋಡಿ, ಏನೇನು ಅಸಫಲತೆ ಆಯಿತು ಅವನಿಗೆ ಡೆತ್ ಸೆಂಟೆನ್ಸಿಂದ ಇಂಪ್ರಿಸನ್ಮೆಂಟ್ ಕೊಡಲಿಕ್ಕೆ ಯಾಕೆ ಅಂತ. ಆ ಪ್ರಶ್ನೆ ಈ ಪ್ರಶ್ನೆ ಸೇಮ್, ಉತ್ತರ ಸೇಮ್. ನೆಕ್ಸ್ಟ್ ಸನ್ನಿ ಮಾರ್ನಿಂಗನ್ನು ನೋಡೋದಾದರೆ ಇಲ್ಲೆಷ್ಟು ಒಂದು 6 ಕ್ವಶನ್ಸ್ ಇದೆಯಲ್ಲ, 6 ಕ್ವಶನಲ್ಲಿ 3 ಕ್ವಶನ್ ಮಾತ್ರ ನಮಗೆ ಸಿಮಿಲರ್ ಆಗಿರುತ್ತೆ. ನೀವು ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಸನ್ನಿ ಮಾರ್ನಿಂಗ್ ಮೇಲೆ ಡಿಸ್ಕ್ರೈಬ್ ಹೌ ಡಾನ್ ಗೊನ್ಸಲೋ ಗ್ಲೋರಿಫೈಸ್ ಹಿಸ್ ಕಸಿನ್ ಡೆತ್. ಅವ್ನು ಯಾವ ರೀತಿ ತನ್ನ ಕಸಿನ್ ಡೆತ್, ತಂದೆ ಡೆತ್ತನ್ನು ಯಾವ ರೀತಿ ಕಸಿನ್ ಅಂತ ಹೇಳಿ ಹೇಳ್ತಾನೆ. ಇನ್ನೊಂದು ನೆಕ್ಸ್ಟ್ ನೋಡೋದಾದರೆ ಹೌ ಡಸ್ ಡೊನೋಲೋರಾ ಡೆಕೋರೇಟ್ ಹರ್ ಓನ್ ಫ್ಯೂನರಲ್ ಇನ್ ದ ಪ್ಲೇಯರ್ ಸನ್ನಿ ಮಾರ್ನಿಂಗ್. ಅವನೊಂದು ಹೇಳ್ಕೊತಾನೆ, ಇವಳೊಂದು ಹೇಳ್ಕೊತಾಳೆ, ಈ ರೀತಿ ಸಿಲ್ವರ್ ಮೇಡನ್ ಸತ್ಲು ಅಂತ. ಡಾನ್ ಗೊಂಜಲೋ ಡೊನೋಲೋರಾ outwit each other, weaving stories about their own ಡೆತ್ಸ್ ಎಲಾಬ್ರೇಟ್. 2 ಪ್ರಶ್ನೆಗಳ ಮಿಕ್ಸ್ಚರ್ ಇಲ್ಲಿದೆ ಅಷ್ಟೇ. ಮೇಲ್ಗಡೆ ಏನು 2 ಪ್ರಶ್ನೆ ಡಿಸ್ಕಷನ್ ಮಾಡಿದ್ವಲ್ಲ ಅದರ ಮಿಕ್ಸ್ಚರ್ ಇಲ್ಲಿದೆ ಅಷ್ಟೇ. ಬಿಟ್ವೀನ್ ಲೋರಾ ಆ್ಯಂಡ್ ಗೊಂಜಲೋ, ಹೂಸ್ ನರೇಟಿವ್ ಆಫ್ ದ ಓನ್ ಡೆತ್ ಡಿಡ್ ಯು ಲೈಕ್ ಆ್ಯಂಡ್ ಮೋಸ್ಟ್ ಆ್ಯಂಡ್ ವೈ? ಇಲ್ಲಿ ಕ್ವಶನನ್ನು ಜಸ್ಟ್ ಸ್ಕಿಪ್ ಮಾಡ್ಬೋದು, ಇದನ್ನು ನೋಡ್ಬೋದು. ಕ್ರಿಟಿಕಲ್ ಅನಾಲಿಸಿಸಲ್ಲಿ ಜಸ್ಟ್ ಒಂದು ರೀಡ್ ಕೊಡಿ, ಇದಕ್ಕೆ ಓದ್ಕೊಂಬಿಡಿ ಅಷ್ಟೇ. ಡೂ ಯು ಅಗ್ರಿ ಅ ಪ್ಲೇಸ್ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ದ ಹ್ಯೂಮನ್ ವೀಕ್ನೆಸ್? ಇದೊಂದು ಪ್ರಶ್ನೆ ನೋಡಿ ಅಷ್ಟೇ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ. ಸನ್ನಿ ಮಾರ್ನಿಂಗ್ ರಿವಾಲ್ವ್ಸ್ ಕೌನ್ಸಿಲಿಂಗ್ ಒನ್ಸ್ ಓನ್ ಐಡೆಂಟಿಟಿ ಡಿಸ್ಕಸ್. ಇಲ್ಲಿ ಇಬ್ಬರು ಡಿಸ್ಕಷನ್ ಯಾವ ರೀತಿ ಅವರು ಹೈಡ್ ಮಾಡ್ಕೋತಾರೆ ಒಂದು ತಮ್ಮ ಐಡೆಂಟಿಟಿ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ದ ಗಾರ್ಡನರ್. ನೆಕ್ಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ದ ಗಾರ್ಡನರ್. ದ ಓಲ್ಡ್ ಮ್ಯಾನ್ಸ್ ಅರೈವಲ್ ಲೆಡ್ ಟು ಮೆನಿ ಚೇಂಜಸ್ ಓನರ್ಸ್ ಲೈಫ್, ಇಲಿಸ್ಟ್ರೇಟ್ ವಿತ್ ರೆಫರೆನ್ಸ್ ಟು ದ ಗಾರ್ಡನ್. ಇಲ್ಲಿ ಸಿಂಪಲ್ ಕ್ವಶನ್. ಓಲ್ಡ್ ಮ್ಯಾನ್ ಬರ್ತಾನೆ ಗಾರ್ಡನ್ಗೆ, ತುಂಬ ಓನರ್ಸ್ ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಬರೀಬೇಕಾಗುತ್ತೆ. ವೀಡಿಯೋನ ಕೊನೆ ತನಕ ನೋಡಿ, ಅಂದಾಗ ಮಾತ್ರ ಆಗುತ್ತೆ. ಒಂದು 13 ನಿಮಿಷ ಆಗಿದೆ ಇಷ್ಟೊತ್ತಿಗಾಲೆ, ನೀವು ವೀಡಿಯೋನ ಕೊನೆ ತನಕ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದಾರೆ. ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಕೀಪ್ಸ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಡಾಮಿನ್ ಟು ದ ವಿಸಿಬಲ್. ಕಮೆಂಟ್, ಇದಕ್ಕೊಂದು ಕಮೆಂಟ್ ಹಾಕಿ ಅಂತ ಕೊಟ್ಟಿದ್ದಾರೆ ನೋಡಿ. Next, describe the competition between Tamanna and Basavaya after Tamanna began to sing ballads. Tamanna and Basavaya adopt many methods to defeat each other. ತುಂಬ ಒಬ್ರಿಗೊಬ್ರು ಅಡಾಪ್ಟ್ ಮಾಡ್ಕೋತಾರೆ, ಯಾವ ರೀತಿ ಅವರು ಒಬ್ರಿಗೊಬ್ರು ಸೋಲಿಸ್ಬೇಕಂತ. ಮ್ಯಾನ್ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಗನ್ಫುಲ್ನೆಸ್ ವಿತೌಟ್ ದ. ಈ ಒಂದು ಕ್ವಶನ್ ಅನ್ನು ನೋಡ್ತೀವಿ. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಕ್ವಶನ್, ಈ ಒಂದು ಕ್ವಶನ್ ಅನ್ನು ನೋಡಿ. ಡಿಸ್ಕ್ರೈಬ್ ದ ವ್ಯೂಸ್ ಆಫ್ ಅ ಬಾರ್ಜಸ್ ಪೋಯಟ್ರಿ ಆನ್ ಪೋಯಟ್ರಿ. ಇಲ್ಲಿ ಕೊಟ್ಟಿದ್ದೀನಿ. ಬುಕ್ಸ್ ಮೇಲೆ ಒಂದು ಥಾಟ್. ಪೋಯಟ್ರಿ ಬುಕ್ಸ್ ಎಲ್ಲ ಒಂದೇ ಆಗುತ್ತೆ, ಬಟ್ ಸ್ವಲ್ಪ ಮಿಕ್ಸ್ಚರ್ ಮಾಡಿ ಬರೀಬೇಕಾಗುತ್ತೆ ಅಷ್ಟೇ. ಕ್ವಶನ್ ಕೊಟ್ಟಿದ್ದೀನಿ. ಮೆಮೊರಿ ಎಕ್ಸ್ಪ್ಲೈನ್ ದ ಮಾಡರ್ನ್ ಡೆವಲಪ್ಮೆಂಟ್ ಇನ್ ಕಮ್ಯುನಿಕೇಷನ್. ಈ ಒಂದು ಕ್ವಶನ್, ಅದು ಬುಕ್ಸ್ ಮೇಲೆ ವಿವ್ ಏನಿದೆಯಲ್ಲ ಅದು ಇದೇ ಕ್ವಶನ್ಗೆ ಆನ್ಸರ್ ಆಗುತ್ತೆ. ದ ವೋಟರ್, ತುಂಬ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ಪ್ಲೇನ್ ದ ಚೇಂಜಸ್ ಹ್ಯಾಡ್ ಕಮ್ ಇನ್ ಟು ದ ಥಿಂಕಿಂಗ್ ಆಫ್ ಯುಮೋಫಿಯಾ ಇನ್ ವೋಟರ್. ಪ್ರಶ್ನೆಯನ್ನು ನೋಡ್ತಾ ಹೋಗಿ. ರೈಟ್ ನೋಟ್ ಆನ್ ರೂಫಸ್ ಹೋಗೋಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆ, ನಾಳೆ ಕೇಳುವಂಥ ಸಾಧ್ಯತೆ ಇದೆ. ನೀವು ಅದನ್ನು ಓದಲೇಬೇಕಾಗುತ್ತೆ ಒಂದು ಸಲ. ಸೊ ಮಾರ್ಕಸ್ ಇಬೆ ಇಸ್ ಅ ಮ್ಯಾನಿಪ್ಯುಲೇಟಿವ್ ಪೊಲಿಟಿಷಿಯನ್. ಡಿಸ್ಕಸ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಕೇಳಿದ್ರು ನೋಡಿ ಅದನ್ನು. ರೈಟ್ ನೋಟ್ ಆನ್ ಅ ಡಿಸ್ಕಷನ್ ದಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ರೂಫ್ ಆ್ಯಂಡ್ ಎಲ್ಡರ್ಸ್ ಇನ್ ಅ ವಿಲೇಜ್. ಡಿಸ್ಕ್ರೈಬ್ ದ ಮೀಟಿಂಗ್ ಬಿಟ್ವೀನ್ ರೂಫ್ ಆ್ಯಂಡ್ ಪಿಯೋಪೋ ಕ್ಯಾಂಪಿಂಗ್ ಲೀಡರ್. ಪಿಯೋಪೋ ಕ್ಯಾಂಪಿಂಗ್ ಲೀಡ್ರಿಗೆ ಹೋಗಿ ಅವನು ನಾನು ಲಂಚ ತೊಗೊಳ್ಳಲ್ಲ, ನಾನು ಓಟ್ ಹಾಕಲ್ಲ ನಿಮಗೆ ಅಂತ ಒಂದು ಡಿಸ್ಕಷನ್ ನಡೆಯುತ್ತಲ್ಲ. ಓಕೆ, ಅದು ನೋಡ್ಕೊಳ್ಳಿ ಅಷ್ಟೇ. ಅದಾದ ನಂತರ ಡಿಸ್ಕ್ರೈಬ್ ದ ಡೇ ಎಲೆಕ್ಷನ್ ಆಫ್ ಯುಮೋಪಿಯಾ. ಬಿಹೇವಿಯರ್ ಆಫ್ ರೂಫ್ ಆನ್ ದ ಡೇ ವೋಟಿಂಗ್ ಡೇಲಿ ಅವನು ಒಂದು ಬಿಹೇವಿಯರ್ ಯಾವ ರೀತಿ ಇರುತ್ತೆ. ನೀದರ್ ಎಲ್ಡರ್ಸ್ ಆಫ್ ದ ವಿಲೇಜ್ ನಾರ್ ರೂಫ್ ಎಸ್ಕೇಪ್ ಫ್ರಮ್ ದ ಗೆಟಿಂಗ್ ಕರಪ್ಟೆಡ್ ಡ್ಯೂರಿಂಗ್ ದ ಎಲೆಕ್ಷನ್ಸ್. ಡಿಸ್ಕಸ್.
ರೂಫ್ ಇಸ್ ಅನ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್. ಅದು ಏನು ಪೊಲಿಟಿಕಲ್ ಮ್ಯಾನಿಪುಲೇಟರ್ ಅಂತ ನೋಡಿದ್ವಿ, ಇಲ್ಲಿ ಇಂಟೆಲಿಜೆಂಟ್ ಜಸ್ಟ್ ವರ್ಡ್ಸ್ ಅಷ್ಟೇ ಚೇಂಜ್ ಆಗುತ್ತೆ, ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ವೇರ್ ದಿಸ್ ಅ ವೀಲ್, ಪಿ ಸಾಯಿನಾಥ್. ಕ್ವಶನನ್ನು ಹಿಮಾಲಯನ್ ಅಚೀವ್ಮೆಂಟ್ ಫಾರ್ ವುಮೆನ್ ಪುಡ್ಕೊಟ್ಟಾಯಿ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಕ್ವಶನ್ ಸಿಮಿಲರ್ ಇರುತ್ತೆ, ನೀವು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ವಾಟ್ ಆರ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್ ಅಕಾರ್ಡಿಂಗ್ ಟು ಪಿ ಸಾಯಿನಾಥ್? ವೇರ್ ದೆರ್ ಇಸ್ ಅ ವೀಲ್, ಇನ್ಕ್ಲೂಡಿಂಗ್ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ ಅಷ್ಟೇ. ಅರಿವುಳ್ಳಿ ಏಕಮ್, ಮೋಟಿವೇಟಿಂಗ್ ವುಮೆನ್ ಟು ಲರ್ನ್ ಸೈಕ್ಲಿಂಗನ್ನು ಕಲೀಲಿಕ್ಕೆ ಒಂದು ಮೋಟಿವೇಶನ್ ಕೊಡ್ತಾರೆ ಅವರು, ಮೋಟಿವೇಟಿಂಗ್. ನೆಕ್ಸ್ಟ್, a humble vehicle like a cycle can work wonders in empowering rural. Explain.